ನನ್ನಲ್ಲಿ ನೀರೇ ಇಲ್ಲ ಅನ್ನೋಂಗಾದಾಗ ವಾರಕ್ಕೆ ಒಂದು ದಿವಸ ಮಾತ್ರ ನೀರು ಕೊಟ್ಟು ಬೆಳೀತಕ್ಕಂಥ ಬೆಳೆ ಇದೆಯಲ್ಲಪ್ಪ, ಯಾವುದೋ ಒಂದು ಸಿಕ್ತಲ್ಲ ಅಂತೇಳಿ ಇದನ್ನ ಬೆಳೆದೆ. ನಮ್ಮ ಭಾರತ ದೇಶದಲ್ಲಿ ಮಾರ್ಕೆಟ್ನಲ್ಲಿ ಯಾವುದಕ್ಕೂ ಫಿಕ್ಸ್ ಇಲ್ಲ. ಹೌದು, ಯಾವಾಗ ಬೇಕಾದ್ರೂ ಏರ್ಬಹುದು, ಯಾವಾಗ ಬೇಕಾದ್ರೂ ಬಿದ್ದೋಗ್ಲಬಹುದು, ಕೊನೆ ರೈತರು ರೋಡಿಗೂ ಸುರಿಬಹುದು. 2ನೇ ವರ್ಷದಿಂದ ಬರೀ ಮೇಂಟೆನೆನ್ಸ್ ಖರ್ಚು ಬಿಟ್ರೆ ನಿಮಗೆ ಮೂಲ ಖರ್ಚುಗಳು ಕಂಬಕ್ಕಾಗ್ಲಿ, ಪ್ಲೇಟ್ಗಾಗ್ಲಿ, ಡ್ರಿಪ್ಗೆ, ಬೆಡ್ ಹಾಕೋದಕ್ಕೆ, ಪ್ಲಾಂಟಿಂಗ್ ಮೆಟೀರಿಯಲ್ಗೆ ಯಾವುದಕ್ಕೂ ಬೇಕಿಲ್ಲ. ಇರೋ ಜನಸಂಖ್ಯೆ ಒಳಗೆ ಒಂದು 50% ಜನ ಇದು ನೋಡೂ ಇಲ್ಲ, ಗೊತ್ತೂ ಇಲ್ಲ, ಅವ್ರು ಮುಟ್ಟೋದು ಇಲ್ಲ, ತಿನ್ನೋದು ಇಲ್ಲ, ಅವ್ರು ಅದ್ರ ಕಡೆ ನೋಡೋದೇ ಇಲ್ಲ. ಮಾರ್ಕೆಟ್ ನಲ್ಲಿ ಬಣ್ಣ ಏನಿದೆ, ರೆಡ್ ವೈಟ್, ರೆಡ್ ಪಿಂಕ್ ಎಲ್ಲವೂ ಮೇಲ್ಭಾಗದಲ್ಲಿ ಕೆಂಪೆ ಕಾಣುತ್ತೆ, ಒಳಗಡೆ ಒಂದು ಸ್ವಲ್ಪ ಕಲರ್ಗಳು ವ್ಯತ್ಯಾಸ ಇದೆ, ಒಂದು ವೈಟು, ಇನ್ನೊಂದು ರೆಡ್, ಪಿಂಕು. ಆದ್ರೆ ಇದು ಮೇಲ್ಗಡೆ ಹಳದಿ ಭಾಗವ ಕಂಡು ಒಳಗಡೆ ಮಾತ್ರ ಬಿಳಿನೇ ಇದೆ. ಜಂಬೋ ಅಂತ ಹೆಸರು ಹೇಳುವಾಗೇನೆ ಇದು ದಪ್ಪ ಸೈಜ್ ಕೊಡ್ತದೆ. ಹಣ ಅಂದ್ರೆ ಹೆಣನೂ ಬಾಯ್ ಬಿಡುತ್ತಂತೆ. ನಮ್ಮೂರಿಗೆ ಯಾವ ಕೆರೆ ಕಟ್ಟೆನೂ ಇಲ್ಲ. ಏನೋ ಇದು ರುಚಿಗೋಸ್ಕರ ತಿಂತಕ್ಕಂಥ ಹಣ್ಣು ಅಲ್ವೇ ಅಲ್ಲ, ಇದು ಆರೋಗ್ಯಕ್ಕೋಸ್ಕರ ತಿಂತಕ್ಕಂಥ ಹಣ್ಣಿದು. ಉತ್ಪಾದನೆ ಮಾಡ್ತಕ್ಕಂಥ ರೈತ ನಾನು ಫೀಲ್ಡ್ ಅಲ್ಲಿ ಜಾಸ್ತಿ ಇಳುವರಿ ತಗತ್ತೀನಿ ಅಂದ್ರೆ ಯಾವ ರೈತಂಗ್ ಬೇಡ? ಹೌದು, ಎಲ್ಲ ಅಲ್ಲೊಂದು 4 ಕಾಸು ಸಿಕ್ಕಾಯ್ತಾನ, ಇಲ್ಲೊಂದು 4 ಕಾಸು ದುಡಿಮೆ ಆದತೇನ, ನಾನು ಎಲ್ಲರಂತೆ ಬದುಕಬಹುದಾ ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ. ನನ್ನ ಕೃಷಿ ತೋಟಗಾರಿಕಾ ಬೆಳೆಗಳ ಒಳಗಡೆ ಈಗೇನು ನಾವು ಜಾಯಿಕಾಯಿ, ತೆಂಗು, ಅಡಿಕೆ ಎಲ್ಲ ನೋಡಿದ್ವಿ, ಅದೇ ರೀತಿ ನಮ್ಮ ಇದು ಒಂದು ಹೊಸ ಬೆಳೆಯಾಗಿ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ ಈಗ ಭಾಳ ಪ್ರಚಲಿತದಲ್ಲಿದೆ. ಅದನ್ನು ಕೂಡ ನಾನು ಬೆಳೆದಿದ್ದೀನಿ. ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದಕ್ಕೆ ಹೋಗೋದಕ್ಕೆ, ಆಯ್ಕೆ ಮಾಡ್ಕೊಳ್ಳೋದಕ್ಕೆ 1-2 ಕಾರಣಗಳಿತ್ತು. ಈಗ ನಾನು 4 ವರ್ಷದ ಹಿಂದೆ ಇದನ್ನೆಲ್ಲ ಇಡೀ ಕರ್ನಾಟಕದಾದ್ಯಂತ ನಮ್ಮ IIHR ರಿಸರ್ಚ್ ಸ್ಟೇಷನ್, ಸ್ಪೈಸ್ ರಿಸರ್ಚ್ ಸ್ಟೇಷನ್ ಸೈಂಟಿಸ್ಟು ಡಾಕ್ಟರ್ ಕರುಣಾಕರನ್ ಸರ್ ಅವ್ರನ್ನೂ ಕೂಡ ನಾನು ಭೇಟಿಯಾಗಿ ನಾನು ಅವರನ್ನು ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡು, ಆನಂತರದಲ್ಲಿ ಉತ್ತಮವಾಗಿ ಬೆಳೆದಿರ್ತಕ್ಕಂಥ ಪ್ರಗತಿಪರ ರೈತರುಗಳನ್ನು ಕೂಡ ನಮ್ಮ ಕರ್ನಾಟಕದಾದ್ಯಂತ ಸಾಕಷ್ಟು ಜಿಲ್ಲೆಗಳಿಗೆ ಹೋಗಿ ಉತ್ತಮ ಬೆಳೆಯನ್ನು ನೋಡ್ಕೊಂಬಂದು ಇದರಲ್ಲಿ ಏನೇನು ಇದ್ದಾವೆ, ಹೆಂಗೆ ಬೆಳಿಬೇಕು ಅಂತೆಲ್ಲ ತಿಳ್ಕೊಂಡಾಗ ಇದರಲ್ಲಿ ಕೆಂಪು, ಪಿಂಕು, ಹಳದಿ ಮತ್ತು ಬಿಳಿ, ರೆಡ್ಡು, ಪಿಂಕು, ಯೆಲ್ಲೋ ಮತ್ತು ವೈಟ್ ಅಂಥೇಳಿ ಒಟ್ಟು 4 ಬಣ್ಣಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಆದರೆ ಈ ವೈಟ್ ಅಂತಕ್ಕಂಥದ್ದು ನಮ್ಮದು ಏನು ವಿಯೆಟ್ನಾಂ ಕಡೆಯಿಂದ ಭಾಳ ಬೆಳೆದು ಅಲ್ಲಿಂದ ಬಂದಂಥ ತಳಿ ಆದ್ರಿಂದವ ಇಲ್ಲಿ ಜನಗಳು ಇದನ್ನು ಹೆಚ್ಚಿಗೆ ಯಾಕೋ ಇಷ್ಟಪಡ್ತಾ ಇಲ್ಲ. ಇದು ರುಚಿನಲ್ಲೂ ಕಡಿಮೆ ಅಂತ ಹೇಳ್ಬಿಟ್ಟು ಜನಗಳು ಇತ್ತೀಚಿನ ದಿವಸಗಳಲ್ಲಿ ಇದನ್ನು ಬೆಳೀತಾ ಇಲ್ಲ. ಇದು ಜಂಬೋ ಪಿಂಕ್ ಅಂತೇಳಿ ಇದು ಹೌದು, ನಾನು ಬೆಳೆದಿರ್ತಕ್ಕಂಥದ್ದು ಜಂಬೋ ಪಿಂಕು. ಪಿಂಕಲ್ಲೂ ಸಾಕಷ್ಟು ಸಣ್ಣ ದಪ್ಪ ಬೆಳೀತಕ್ಕ. ಜಂಬೋ ಅಂತ ಹೆಸರು ಹೇಳುವಾಗೇನೆ ಇದು ದಪ್ಪ ಸೈಜ್ ಕೊಡ್ತದೆ, ದೊಡ್ಡ ಸೈಜು. ಹೌದು, ಅಂದ್ರೆ ಅದು ಯಾತಕ್ಕೆ ದೊಡ್ಡ ಸೈಜು ಸಣ್ಣ ಸೈಜು ಅಂತ ಹೇಳಿರಿ ನಾನು. ಈಗ ಜಂಬೋ ಪಿಂಕಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಅರ್ಧ ಕೆಜಿಯಿಂದ 1 ಕೆಜಿ 1 ಕೆಜಿ ದಾಟಿನೂ ಕೂಡ ಇದು ಹಣ್ಣುಗಳು ಬರುತ್ತೆ. ನಾವು ಮಾರ್ಕೆಟ್ ಮಾಡ್ಬೇಕಾದ್ರೆ ಗ್ರೇಡ್ ವೈಸ್ ಪ್ಯಾಕಿಂಗ್ ಮಾಡಿ ನಾವು ಮಾರಾಟ ಮಾಡ್ತೀವಿ. ಗ್ರೇಡ್ ವೈಸ್ ಅಂತಂದ್ರೆ ಏನು? ನಮ್ದು 250ರಿಂದ 350 ಗ್ರಾಮ್ ಒಂದು ಗ್ರೇಡು, 350ರಿಂದ 450 ಗ್ರಾಮ್ ಒಂದು ಗ್ರೇಡು, 450ರಿಂದ 550 ಗ್ರಾಮ್ ತನಕ ಒಂದು ಗ್ರೇಡು, ಒಂದೊಂದು ಗ್ರೇಡಿಗೂ ಬೇರೆ. ಹೌದು, 550ರಿಂದ ಮೇಲಿದ್ದೆಲ್ಲ ಜಂಬೋ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ದಪ್ಪ ಸೈಜಿಂದ ಅದನ್ನು ಒಂದು ಮಾಡ್ತೀವಿ. ರೇಟ್ಗಳು ಮೇಲ್ಭಾಗದಿಂದ ತಳಿಕೆ ಇಳಿತಾ ಕಡಿಮೆ ಆಗ್ತಾ ಹೋಗ್ತವೆ. ಆದ್ರಿಂದ ದಪ್ಪ ಸೈಜು ಬಂದಷ್ಟು, ಒಳ್ಳೆ ಟಾಪ್ ಗ್ರೇಡ್ ಬಂದಷ್ಟು ನಮಗೆ ಒಂದ್ ಕಡೆ ಇಳುವರಿ ಜಾಸ್ತಿ ಆಗುತ್ತೆ. ಒಂದು ಮೀಡಿಯಂ ಸೈಜಲ್ಲಿ 300 ಗ್ರಾಮ್ ಬೆಳೆಯತಕ್ಕಂಥ ಹಣ್ಣು ಹಾಕಿದ್ರೆ 3-4 ಹಣ್ಣು 1 ಕೆಜಿ ತಗೊಂಡ್ಬಿಡ್ತೀವಿ. ಇಲ್ಲಿ ಒಂದೇ ಹಣ್ಣು 1 ಕೆಜಿಗೆ ಬರೋ ಚಾನ್ಸ್ ಇರುತ್ತೆ. ಹೌದು, 3 ಹಣ್ಣಿಗೆ 2 ಕೆಜಿ ಬರುವಂಥದ್ದು, ಒಂದೊಂದು ಹಣ್ಣೆ 1 ಕೆಜಿ ಬರುವಂಥದ್ದು, 700, 800 ಗ್ರಾಮು, 900 ಹೀಗೆಲ್ಲ ಬರೋದ್ರಿಂದ ಏನಾಗುತ್ತೆ, ನಮಗೆ ಟೋಟಲ್ ಇಳುವರಿ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಆಮೇಲೆ ರೇಟಲ್ಲೂ ಜಾಸ್ತಿ ಸಿಗುತ್ತೆ. ಹಾಗಾಗಿ ನಾವು ಜಂಬೋ, ಆಮೇಲೆ ಇದು ರುಚಿ ಇದೆಯಲ್ಲ, ಬಣ್ಣ ಮತ್ತೆ ರುಚಿ ಎಲ್ಲವೂ ಕೂಡ ಇದು ಬಹಳ ಅದ್ಭುತವಾಗಿದೆ. ಜಂಬೋ ಪಿಂಕು ಒಂದು ಕಡೆಗೆ ಇಳುವರಿಗೆ, ಇನ್ನೊಂದ್ ಕಡೆಗೆ ಅದರ ಲಕ್ಷಣಕ್ಕೆ, ಇನ್ನೊಂದ್ ಕಡೆ ಜನಗಳು ಅದನ್ನ ರುಚಿ ಕಂಡುಬಿಟ್ಟು ಉಪಯೋಗಿಸತಕ್ಕಂಥವ್ರು ಅದಕ್ಕೆ ಎಲ್ಲವಕ್ಕೂ ಕೂಡ ಇದು ಬಹಳ ನಮಗೆ ಏನು ರೈತರಿಗೆ ಬೆಳೀತಕ್ಕಂಥದ್ದವ್ರಿಗೆ ತುಂಬಾ ಇದು ಉತ್ತಮವಾದ ಬೆಳೆ ಆಗಿದೆ. ಹಾಗಾಗಿ ನಾನು ಈ ಜಂಬೋ ಪಿಂಕನ್ನೇ ಆಯ್ಕೆ ಮಾಡಿಕೊಂಡು ಇದನ್ನ ಕಳೆದ 4 ವರ್ಷದ ಹಿಂದೆ ನನ್ನಲ್ಲಿ ನೀರೇ ಇಲ್ಲ ಅನ್ನೋಂಗಾದಾಗ ವಾರಕ್ಕೆ ಒಂದು ದಿವಸ ಮಾತ್ರ ನೀರು ಕೊಟ್ಟು ಬೆಳೀತಕ್ಕಂಥ ಬೆಳೆ ಇದೆಯಲ್ಲಪ್ಪ, ಯಾವುದೋ ಒಂದು ಸಿಕ್ತಲ್ಲ ಅಂತೇಳಿ ಇದನ್ನ ಬೆಳೆದೆ. ಬೆಳೆಯುವಾಗ ನನಗೇನು, ಅವಾಗೆಲ್ಲ ಸುಮಾರು ಮಾಲ್ಗಳಲ್ಲಿ 300, 350, 400 ರೂಪಾಯಿ ತನಕ ಮಾರಾಟ ಮಾಡ್ತಾ ಇದ್ರು ಕಿಲೋಗೆ ಡ್ರ್ಯಾಗನ್ ಫ್ರೂಟ್ನ. ಈಗ ಇದ್ರ ವಿಶೇಷ ಏನು ಅಂತಂದ್ರೆ ಇದ್ರ ತುಂಬಾ ಮೈ ಭರ್ತಿ, ಇದರಲ್ಲಿ ಎಲ್ಲಾ ವಿಟಮಿನ್ ಕಂಟೆಂಟ್ಸು ಇದೆ. ಎಲ್ಲಾ ರೋಗಗಳಿಗೂ ಕಾಯಿಲೆಗಳಿಗೂ ರಾಮಬಾಣ ಅಂತ ಹೇಳ್ತಾರೆ. ಎಲ್ಲಾ ಮಕ್ಕಳಿಂದ, ವಯಸ್ಸಾದವರಿಂದ, ವಯೋವೃದ್ಧರಿಂದ ಹಿಡಿದು ಎಲ್ಲಾ ತರದ ಹಾರ್ಟ್ ಪೇಷಂಟು, ಡಯಾಬಿಟಿಸ್ನವರು, ಕ್ಯಾನ್ಸರ್ ಪೇಷಂಟ್ಸು ಎಲ್ಲರೂ ಕೂಡ ಇದನ್ನ ಉಪಯೋಗಿಸಬಹುದು. ಯಾವುದೇ ವಿರೋಧ ಇದು ಯಾವುದಕ್ಕೂ ಇವ್ರಿಗೂ ಆಗ್ತಾ ಇಲ್ಲ ಇದು. ಹಾಗಾಗಿ ನಾನು ಇದನ್ನ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿ ಈಗ 4 ವರ್ಷ ಆಯ್ತು. 1 ವರ್ಷ ಸಾಕಿದ ಮೇಲೆ 2ನೇ ವರ್ಷದಿಂದ ನನಗೆ ಬೆಳೆ ಪ್ರಾರಂಭ ಆಯ್ತು. ಪ್ರತಿ ವರ್ಷದಲ್ಲಿ ಮಳೆಗಾಲದಲ್ಲಿ ಬೆಳೆ ಬರುತ್ತೆ, ಮತ್ತೆ ಏನು ಇದರಲ್ಲಿ ಬೇಸಿಗೆನಲ್ಲಿ ಬೆಳವಣಿಗೆ. ಈಗ ನಾವು ಮೇ ತಿಂಗಳಿಂದ ಜೂನ್ ಎಂಡ್ ಹೊತ್ತಿಗೆ ನಮಗೆ ಕ್ರಾಪ್ ಶುರುವಾದರೆ ನವಂಬರ್ವರೆಗೂ ಬಿಡುತ್ತೆ. ನವಂಬರ್ ಆದಮೇಲೆ
ಮತ್ತೆ ತಿರ್ಗಾ ಡಿಸೆಂಬರ್ ಇಂದ ಇದು ಮೇ ತನಕ ಜೂನ್ ತನಕ ಮಳೆ ಬರೋವರೆಗೂ ಕೂಡ ಬೆಳವಣಿಗೆ ಇರ್ತಾ ಇರುತ್ತೆ. ಇದೇ ರೀತಿನಲ್ಲಿ ಈಗ ಇನ್ನೊಂದು ಪ್ರಚಲಿತದಲ್ಲಿ ಇದೆ ಬೆಳೆ ಇದು ಏನು ಅಂತಂದ್ರೆ, ಇದು ಈ ಗಿಡ ಇದೆಯಲ್ಲ ನೋಡಿ, ಆ ಗಿಡಕ್ಕೂ ಈ ಗಿಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು 4 ವರ್ಷದ ಗಿಡ, ಅದು 4 ವರ್ಷದ ಗಿಡ. ಇದು ಈಗ 2 ವರ್ಷ ತುಂಬ್ತಿದ್ದು. ಇದು ಕಳೆದ ವರ್ಷ ಫಸಲು ಬಂದಾಯ್ತು, 2ನೇ ಬೆಳೆ ತಗೊಂಡ್ರು ನಾನು. ಈ ಲೈನ್ ಏನಿದೆ, ಈ ಲೈನ್ ಉದ್ದಕ್ಕೂ ಕೂಡ ಇದು ಯೆಲ್ಲೋ ವೆರೈಟಿ ಅಂತ ಹೇಳ್ತಾರೆ. ಎಲ್ಲೋ ಮೇಲ್ಗಡೆ ನಮಗೆ ಹಳದಿ ಬಣ್ಣದ ಹಣ್ಣುಗಳು ಸಿಗ್ತವೆ. ಇದು ಕೂಡ ನನಗೆ ಅರ್ಧ ಕೆಜಿ ಮೇಲೆ ಹಣ್ಣು ಬರ್ತಾ ಇದೆ. ಒಳಗಡೆ ತಿರುಳು ವೈಟ್. ಆದ್ರೆ ಬ್ರಿಕ್ಸ್ ಕಂಟೆಂಟ್ ಇದ್ರಲ್ಲಿ ಜಾಸ್ತಿ ಇದೆ. ಆ ರೆಡ್ ವೈಟ್ ಇದೆಯಲ್ಲ, ಮಾಮೂಲಿ ವೈಟ್, ಆ ವೈಟ್ ಸಪ್ಪೆ, ಅದು ರುಚಿ ತಿನ್ನಕ್ ಬರಲ್ಲ. ಸಕ್ಕರೆ ಅಂಶ ಇದ್ರಲ್ಲಿ ಜಾಸ್ತಿ ಇದೆ. ಹಂಗಾಗಿ ಇದನ್ನ ಜನಗಳು ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಮಾರ್ಕೆಟ್ ನಲ್ಲಿ ಬಣ್ಣ ಏನಿದೆ, ರೆಡ್ ವೈಟ್, ರೆಡ್ ಪಿಂಕ್, ಎಲ್ಲವೂ ಮೇಲ್ಭಾಗದಲ್ಲಿ ಕೆಂಪೆ ಕಾಣುತ್ತೆ, ಒಳಗಡೆ ಒಂದು ಸ್ವಲ್ಪ ಕಲರ್ಗಳು ವ್ಯತ್ಯಾಸ ಇದೆ. ಒಂದು ವೈಟ್, ಇನ್ನೊಂದು ರೆಡ್, ಪಿಂಕ್. ಆದ್ರೆ ಇದು ಮೇಲ್ಗಡೆ ಹಳದಿ ಭಾಗವ ಕಂಡು ಒಳಗಡೆ ಮಾತ್ರ ಬಿಳಿನೇ ಇರುತ್ತೆ. ಹಾಗಾಗಿ ಇದಕ್ಕೂ ಸ್ವಲ್ಪ ಮಾರ್ಕೆಟ್ ನಲ್ಲಿ ಅಲ್ಲಲ್ಲೇ ನಾವು ನೋಡಿದಾಗ ಸ್ವಲ್ಪ ಮಾರ್ಕೆಟ್ ಮಾಡಬಹುದು ಅನ್ನೋ ದೃಷ್ಟಿ ಇತ್ತು. ಅದಕ್ಕೋಸ್ಕರ ಈಗ ಒಂದು ಲೈನ್ ಮಾತ್ರ ಈಗ ಇತ್ತೀಚೆಗೆ ತಗೊಂಡ್ಬಂದು ಕಳೆದ 2 ವರ್ಷದಿಂದ ಇದನ್ನ ಬೆಳೆದಿದ್ದೀನಿ. ಹೋದ ವರ್ಷ ಈ ಗಿಡ ಮೇಲ್ಮೈಯಿಂದ ಇದು ರೆಡ್ ವೈಟ್ ಅಂತ ಗೊತ್ತಾಗಲ್ಲ. ಇಲ್ಲ, ಒಳಗಡೆ ಕಟ್ ಮಾಡಿದ್ಮೇಲೆ. ಅಂದ್ರೆ ನಾನು ಏನ್ ಕೇಳ್ತಾ ಇದೀನಿ ಅಂದ್ರೆ, ಗಿಡ ನೋಡ್ಬಿಟ್ಟು ಈಗ ನೀವು ಇಲ್ಲಿ ಹಾಕಿರೋದ್ರಿಂದ ನಿಮಗೆ ಇದು ಎಲ್ಲೋ ಅಂತ ಗೊತ್ತು. ಹೌದು. ಅಕಸ್ಮಾತ್ ಬೇರೆ ಯಾರೋ ಹೊಸಬ್ರು ಬಂದ್ರೆ ಇದ್ಯಾವುದು ಎಲ್ಲೋ ಇದ್ಯಾವುದು ಪಿಂಕ್ ಅಂತ ಗೊತ್ತಾಗಲ್ಲ. ಹಣ್ಣಿನಲ್ಲಿ ಪತ್ತೆ ಮಾಡಬಹುದು, ಗಿಡದಲ್ಲಿ ಪತ್ತೆ ಮಾಡಕ್ಕಾಗಲ್ಲ. ಎಲ್ಲ ಒಂದೇ ತರ ಇದು ಮುಂದಿನ ವರ್ಷಕ್ಕೆ ಅದ್ರ ಸಮಕ್ಕೆ ನಿಂತ್ಕೊಂಡ್ಬಿಡುತ್ತೆ. ಆದ್ರೆ ಇದರಲ್ಲಿ ನೀವು ಚಿಗುರುಗಳನ್ನ ಗಮನಿಸಿ. ಚಿಗುರು ಅದು ಸ್ವಲ್ಪ ಗ್ರೀನಿಶ್, ಹಾರ್ಡ್ ಗ್ರೀನ್ ತರ ಬರುತ್ತೆ. ಇದು ಗಿಣಿ ಹಸಿರಿಗೆ ಬರುತ್ತೆ, ಹೊಸ ಚಿಗುರು. ಇದು ಹೊಸ ಚಿಗುರು ಗಿಣಿ ಹೆಸರು ಬರುತ್ತೆ. ಅದಿರ್ಲಿ, ಅದು ಅನುಭವದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೂ ಹಣ್ಣಿನಲ್ಲಿ ಪತ್ತೆ ಮಾಡೋದು ಬಹಳ ಮುಖ್ಯ. ಅದು ಕರೆಕ್ಟ್ ಆಗಿ ಅದನ್ನೇ ಈ ರೀತಿ ಅಂತ ಹೇಳಿ ಎಲ್ಲರೂ ಜಡ್ಜ್ ಮಾಡಕ್ ಆಗಲ್ಲ. ಹೌದು. ಚಿಗುರಿನ ಸಂಖ್ಯೆನೂ ಜಾಸ್ತಿ ಇದೆ. ಕ್ಯೂರಿಯಾಸಿಟಿ ಕೇಳಿದೆ ನಿಮಗೆ. ತೊಂದ್ರೆ ಇಲ್ಲ. ಅದು ನಮಗೂ ಕೂಡ ಫಸ್ಟ್, ಆದ್ರೂ ಚಿಗುರು ಮಾತ್ರ ನಮಗೆ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ. ಅದು ಅನುಭವದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಎಲ್ಲರೂ ಸಡನ್ ಆಗಿ ನೋಡಿದಾಗ ಅದೇನು ಇಲ್ವಲ್ಲ, ಅದ್ರಂಗೆ ಇದೆ ಅಂತಾರೆ. ಅದರಿಂದ ಅದಕ್ಕಿಂತ ಹಣ್ಣಲ್ಲೇ ಬೆಸ್ಟ್ ನಾವು ಕಂಡುಹಿಡಿಯೋದು. ಈ ಕಲರ್ ಮೇಲ್ಗಡೆ ರೇಟ್ ಏನಾದ್ರು ಡಿಫ್ರೆನ್ಸ್ ಆಗುತ್ತಾ? ಖಂಡಿತ ಆಗುತ್ತೆ. ಈಗ ನಾನು ಹೇಳಿದ್ನಲ್ಲ, ವೈಟ್ ಇದೆ, ರೆಡ್ ಇದೆ, ಪಿಂಕ್ ಇದೆ. ಪಿಂಕಲ್ಲೇ ಸ್ಮಾಲ್ ಸೈಜ್ ಬಿಡ್ತಕ್ಕಂಥವು ಇದಾವೆ, ಜಂಬೋ ಸೈಜು ಇದೆ ಅಲ್ಲ. ಆ ಜಂಬೋ ಪಿಂಕಿಗೆ ಇವಾಗ ಟಾಪ್ ರೇಟ್ ಸಿಗ್ತಾ ಇರೋದು, ಟಾಪ್ ಇಳುವರಿ ಬರ್ತಾ ಇರೋದು, ಮಾರ್ಕೆಟ್ನಲ್ಲೂ ತುಂಬಾ ಡಿಮ್ಯಾಂಡ್ ಇರೋದು, ಗ್ರಾಹಕರು ಅಪೇಕ್ಷೆ ಪಡೋದು ಅದನ್ನೇ. ಈಗ ನಿಮ್ಮಲ್ಲಿ ಎಲ್ಲಾ ತರದ ಗ್ರೇಡ್ ಇದೆಯಲ್ಲ, ಎಲ್ಲಾ ತರದ ಗ್ರೇಡ್ ಇಂದ ಒಂದು ಅವರೇಜ್ ಆಗಿ ಒಂದು ಇಳುವರಿ ಎಷ್ಟಿದೆ, ಮತ್ತೆ ಅದಕ್ಕೆ ಅವರೇಜ್ ಆಗಿ ಪರ್ ಕೆಜಿ ನಿಮಗೆ ಎಷ್ಟು ಸಿಗ್ತಾ ಇದೆ? ಈಗ ಇಳುವರಿ ದೃಷ್ಟಿಗೆ ಬಂದಾಗ, ಇಳುವರಿ ತೆಗಿತಕ್ಕಂಥದ್ದು ನಾನು ಯಾರು ಬೆಳೆ ಬೆಳಿತಾನೋ ಅವನು ಪರ್ಪೋಸ್ ಮಾಡೋದ್ರಲ್ಲಿ, ಅಂದ್ರೆ ಸಾಕಷ್ಟು ಬಹಳ ಸೂಕ್ಷ್ಮವಾಗಿ ಅದನ್ನ ಇನ್ ಟೈಮಿಗೆ ಎಲ್ಲವುದು ಏನೇನ್ ಬೇಕೋ ಅದು ಪೂರಕವಾದ ಅದಕ್ಕೆ ಎಲ್ಲದನ್ನು ನಿರ್ವಹಣೆ ಮಾಡಿ ಬೆಳೆದು ಬೆಳಿತಕ್ಕಂಥದ್ದು ಅವನು ಅದನ್ನ ಮಾಡುವಂಥದ್ದು ಅವನ ಕೈಲಿರುತ್ತೆ. ಆದ್ರೆ ಮಾರ್ಕೆಟ್ ನಲ್ಲಿ ಬೆಲೆ ಅಂತಕ್ಕಂಥದ್ದು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಮಾರ್ಕೆಟ್ ನಲ್ಲಿ ಏರುಪೇರುಗಳು ನಮ್ಮ ಭಾರತ ದೇಶದಲ್ಲಿ ಮಾರ್ಕೆಟ್ ನಲ್ಲಿ ಯಾವುದಕ್ಕೂ ಫಿಕ್ಸ್ ಇಲ್ಲ. ಹೌದು. ಯಾವಾಗ ಬೇಕಾದ್ರೂ ಏರ್ಬಹುದು, ಯಾವಾಗ ಬೇಕಾದ್ರೂ ಬಿದ್ದೋಗ್ಲಬಹುದು, ಕೊನೆ ರೈತರು ರೋಡಿಗೂ ಸುರಿಬಹುದು. ಹೌದು. ಇದನ್ನ ನಾವು ಬೆಳೆಯೋ ಮುಂಚೆನೆ ಈ ಬೆಳೆ ಬೇಕಾ ಬೇಡವಾ, ಇದ್ರ ಕಷ್ಟ ಸುಖಗಳು ಏನು ಅಂತ ನಾವು ಅರ್ಥ ಮಾಡ್ಕೊಂಡು ನಮ್ಮ ಕೈಲಿ ಸಾಧ್ಯ ಇದೆಯಾ ಅಂತ ಬೆಳಿಬೇಕು. ಯಾಕೆ ಅಂತ ಕೇಳಿದ್ರೆ, ಡ್ರ್ಯಾಗನ್ ಫ್ರೂಟ್ ಒಂದೇ ಎಕರೆನಲ್ಲಿ ಬೆಳೆಯಕ್ ಬೇಕಾದ್ರೆ ಕಂಬ, ಪ್ಲೇಟು, ಆಮೇಲೆ ಪ್ಲಾಂಟಿಂಗ್ ಮೆಟೀರಿಯಲ್, ಡ್ರಿಪ್ ಇರಿಗೇಷನ್, ಬೆಡ್, ಇಲ್ಲಿ ಏನ್ ಹಾಕಿದೀನೋ ನಾನು ಈ ಸಿಸ್ಟಮ್ ಅಲ್ಲಿ ಮಾಡ್ಲೇಬೇಕು. ಅಂದ್ರೆ ವ್ಯಾಪಾರಕ್ಕೋಸ್ಕರ ಮಾಡ್ತೀವಿ ಅನ್ನೋದಾದ್ರೆ ಅಲ್ಲ. ಇಲ್ಲಿ ನಾವು ಕೃಷಿ ಮಾಡ್ಬೇಕಾದ್ರೆ ನಾನು ಒಂದು ವ್ಯಾಪಾರದ ರೀತಿಯಲ್ಲೇ ನಾನು ಅರ್ಥ ಮಾಡ್ಕೊಂಡು ಕೃಷಿ ಮಾಡಿದ್ರೆ ಮಾತ್ರ ನಾನು ಸ್ಟೇಬಲ್ ಆಗಿ ನಿಂತ್ಕೊಳಕ್ ಸಾಧ್ಯ. ಹೌದು. ಸುಮ್ನೆ ನಾನು ಏನೋ ಆ ಗಿಡನೂ ಹಾಕಿದೀನಿ, ಈ ಗಿಡನೂ ಹಾಕಿದೀನಿ, 4 ಹಣ್ಣು ಬಿಡ್ಲಿ, 40 ಹಣ್ಣು ಬಿಡ್ಲಿ, ಬಿಟ್ಟಷ್ಟೇ ಸಾಕು, ಬಿಡದೇ ಇದ್ರು ಪರವಾಗಿಲ್ಲ ಅನ್ನೋದಾದ್ರೆ ಅದು ಮನೆ ಪೂರ್ತಕ್ಕೆ ಸ್ವಂತ ಉಪಯೋಗಕ್ಕಾಯ್ತು. ಹೌದು. ಕೃಷಿ ಮಾಡಬೇಕು ಅಂತಾದಾಗ ಕೃಷಿನಲ್ಲಿ ಮಾಡ್ಬೇಕಾದ್ರೆ ಒಂದು ಸಾಧನೆ ಮಾಡಬೇಕು ಅಂದಾಗ ಅದ್ರಲ್ಲಿ ನಿರ್ದಿಷ್ಟವಾದ ಇಳುವರಿ ಏನ್ ಬರ್ಲಿಕ್ಕೆ ಸಾಧ್ಯ, ನಾನು ಏನ್ ತೆಗಿಲಿಕ್ಕೆ ಸಾಧ್ಯ, ಎಷ್ಟು ಮ್ಯಾಕ್ಸಿಮಮ್ ತೆಗಿಬಹುದು, ಎಷ್ಟು ಮ್ಯಾಕ್ಸಿಮಮ್ ಆದಾಯನ ನಾನು ತಗೊಳ್ಬಹುದು ಅನ್ನೋದ್ರ ಮೇಲೆ ನಾನು ಕೃಷಿ ಮಾಡ್ಬೇಕೇ ವಿನ ಸುಮ್ಮನೆ ಬಂದಷ್ಟು ಬರ್ಲಿ ಹೋದಷ್ಟು ಹೋಗ್ಲಿ ಅಂತ ಹಾಕೊಂಡ್ರೆ ಅದು ಕೃಷಿ, ಅದು ಬೇರೆಯವ್ರಿಗೆ ಅದು ಆರ್ಥಿಕವಾಗಿ ಬೆಳೆ ಬೆಳಿತೀನಿ ಅಂತ ಅನ್ನೋಂಥವ್ರಿಗೆ ಅದು ಮಾರ್ಗದರ್ಶಕವಾಗೋದಿಲ್ಲ. ಮನೆ ಖುಷಿಗೆ ನಾವು ಎಲ್ಲಾ ತರದ ಜಾತಿನೂ ಹಣ್ಣು ಹಾಕೊಂಡು ಹೆಂಗ್ ಬೇಕಾದ್ರೂ ಬೆಳಿಬಹುದು. ಎಲ್ಲರಿಗೂ ಹಣನೇ ಮುಖ್ಯ ಆಗಿರುತ್ತೆ. ಹೌದು. ಯಾಕೆಂದ್ರೆ ಎಲ್ಲರಿಗೂ ಮುಖ್ಯ. ಖಂಡಿತ. ಹಣ ಅಂದ್ರೆ ಹೆಣನೂ ಬಾಯ್ ಬಿಡುತ್ತಂತೆ. ಹೌದು. ಅಂದ್ರೆ ಅದ್ ನಾನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಇವತ್ತು ಹಣ ಇಲ್ದೆ ಹೋದ್ ಏನು ನಡೆಯಲ್ಲ. ಹೌದು. ಪ್ರತಿಯೊಂದಕ್ಕೂ ಮೂಲ ನಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡಿಸ್ಬೇಕು, ಅವ್ರಿಗೂ ಹೈಯರ್ ಎಜುಕೇಶನ್ ಕೊಡಿಸ್ಬೇಕು. ಅವರೆಲ್ಲೋ ಸಿಟಿಲಿ ಇರ್ತಾರೆ, ಅವರು ಕೂಡ ನಾವು ವ್ಯವಸ್ಥೆ ನೋಡ್ಕೋಬೇಕು. ಒಂದು ಬೋರ್ವೆಲ್ ಹಾಕ್ಸ್ಬೇಕು, ಒಂದು ಟ್ರ್ಯಾಕ್ಟರ್ ತಗೋಬೇಕು. ಎಲ್ಲರಂತೆ ನನ್ನ ಅನುಕೂಲಕ್ಕೆ ತೊಂದರೆಗಳಿಗೆ ನಾನು ಓಡಾಟಕ್ಕೆ ನಾನು ಒಂದು ವೆಹಿಕಲ್ ಇಟ್ಕೋಬೇಕು, 4 ವೀಲರು, ಅಥವಾ ನಮ್ಮ ಮನೇಲಿ ಇರುತ್ತಲ್ಲ ಒಂದು ಮನೆ ಕಟ್ಟಿಸ್ಬೇಕು, ಶೆಡ್ ಕಟ್ಟಿಸ್ಬೇಕು, ಏನೇನೋ ಇರ್ತವೆ. ಇವೆಲ್ಲವಕ್ಕೂ ಮಾಡ್ಬೇಕಾದ್ರೆ ನಾನು ಸುಮ್ನೆ ನಾನು ನೀತಿ ಧೋರಣೆ ಹೇಳ್ಕೊಂಡು ಮಾಡಿದ್ರೆ ನನಗೆ ಯಾವ ಮಾಡಕ್ ಆಗಲ್ಲ. ಹಣ ಕಷ್ಟಪಟ್ಟು ದುಡಿಬೇಕು, ಒಳ್ಳೆ ಬೆಳೆ ಬೆಳಿಬೇಕು, ಒಳ್ಳೆ ವೆರೈಟಿನ ಹುಡ್ಕೊಂಡು ಹೋಗ್ಬೇಕು, ಒಳ್ಳೆ ವೆರೈಟಿ ಬೆಳಿಬೇಕು, ಒಳ್ಳೆ ಇಳುವರಿ ತಗೋಬೇಕು, ಆ ಒಳ್ಳೆ ಮಾರ್ಕೆಟ್ನು ಮಾಡಿ ಒಳ್ಳೆ ಆದಾಯನೂ ತಗೊಂಡು ನಾನು ನನ್ನ ಎಲ್ಲ ಪೂರೈಕೆಗಳನ್ನು ಅದರಲ್ಲಿ ಪೂರೈಸಬೇಕು. ಈ ಹಂತದಲ್ಲಿ ನಾನು ಕೇಳಬೇಕು, ಫಸ್ಟಿಗೆ ನೀವು ಇದನ್ನ ಸೆಟಪ್ ಮಾಡಬೇಕಾದ್ರೆ
ನಿಮಗೆ ಬಂದಂತ ಖರ್ಚು ಎಷ್ಟು ಒಂದು. ಈಗ ಯಾರಾದರೂ ಹೊಸಬ್ರು ರೈತರು ಇದನ್ನ ಸೆಟಪ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಇದನ್ನ ಮಾಡ್ತಾ ಇರೋದ್ರಿಂದ ನೀವು ಅವರಿಗೆ ಎಷ್ಟು ಖರ್ಚಾಗ್ಬೋದು ಅಂತ ನೀವು ಒಂದು ಸಜೆಸ್ಟ್ ಮಾಡ್ತೀರಾ? ಈಗ ಈ ಬೆಳೆನ ನಾನು ಮಾಡಬೇಕಾದ್ರೆ ನನಗೆ ಮೊದಲಿಂದಲೂ ನಾನು ಪೂರ್ಣ ಕೂಲಂಕುಷವಾಗಿ ಇದನ್ನ ಈ ವಿಜ್ಞಾನಿಗಳಿಂದ ಹಿಡಿದು ಪ್ರಗತಿಪರ ರೈತರಿಂದ ಹಿಡಿದು ಈ ಬೆಳೆ ಮಾಡಿರ್ತಕ್ಕಂಥವ್ರನ್ನ ನಾನು ಒಂದಲ್ಲ ಅಂತ 10 ಕಡೆ ನಾನು ನೋಡಿ ಸ್ಟಡಿ ಮಾಡಿದಾಗ ಯಾವ್ಯಾವ ವೆರೈಟಿ ಇದೆ, ಯಾವ ವೆರೈಟಿ ಬೆಳಿಬೇಕು, ಮೊದಲು ಬೆಸ್ಟ್ ಮಾಡಬೇಕಾ ಅನ್ನೋದು ನಾವು ಮನಸ್ಸಿಗೆ ಸಿದ್ಧವಾಗಬೇಕು. ಈ ಬೆಳೆ ನನಗೆ ಬೇಕಪ್ಪ, ಇದು ಮಾಡ್ತೀನಿ, ಇದರಲ್ಲಿ ಏನಾರ ಕಷ್ಟ ಸುಖ ಇರಲಿ ಅನ್ನೋ ಧೈರ್ಯ ಇರಬೇಕು. ಆಮೇಲೆ ಬಂಡವಾಳ 1 ಎಕರೆಗೆ ಮಿನಿಮಮ್ ನಿಮಗೆ 5-6 ಲಕ್ಷ ಇಲ್ದಲೆ ನೀವು ಅದು 7 ಲಕ್ಷಕ್ಕೂ ಹೋಗ್ಬೋದು. ಕನಿಷ್ಠ 5-6 ಲಕ್ಷ ನಿಮಗೆ ಬೇಕೇ ಬೇಕು 1 ಎಕರೆನಲ್ಲಿ ಈ ಬೆಳೆ ಪ್ರಾರಂಭ ಮಾಡೋದಕ್ಕೆ. ಅಂದ್ರೆ ಸಿಮೆಂಟ್ ಕಂಬ, ಪ್ಲೇಟು, ಮತ್ತೆ ಪ್ಲಾಂಟಿಂಗ್ ಮೆಟೀರಿಯಲ್ ಒಂದೊಂದು ಕಂಬಕ್ಕೆ 4, ಡ್ರಿಪ್ ಇರಿಗೇಷನ್, JCB ಬೆಡ್ ಹಾಕಿರ್ತಕ್ಕಂಥದ್ದು, ಇದಕ್ಕೆ ಪೂರಕವಾದ ಎಲ್ಲ ವ್ಯವಸ್ಥೆ ಮಾಡಿ ನಾನು ಗಿಡ ನಿಲ್ಸೋ ಹೊತ್ತಿಗೆ, ಮೊದಲನೇ ವರ್ಷ ಪ್ರಾರಂಭ ಮಾಡೋ ಹೊತ್ತಿಗೆ ಕನಿಷ್ಠ 6 ಲಕ್ಷ ಖರ್ಚಾಗುತ್ತೆ ನಿಮಗೆ ಖರ್ಚಾಗಿರೋ 1 ಎಕರೆಗೆ. ಓಕೆ, ಅದನ್ನ ನಾವು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಅನ್ನೋಂಥವ್ರು ಏನ್ ಮಾಡ್ಬೋದು, ಕಂಬ, ಕಲ್ಲಿನ ಕಂಬಗಳನ್ನು ಅದಕ್ಕೆ ಆಂಗ್ಲರ್ಗಳು ಕೊಟ್ಬಿಟ್ಟು ಟೈರ್ ಹಾಕೊಂಡು ಸಿಂಪಲ್ ಆಗೋ ಸ್ವಲ್ಪ ಮಾಡ್ತೀವಿ, ನಮಗೆ ಅವೆಲ್ಲ ದುಬಾರಿ ಆಗುತ್ತೆ ಬೇಡ ಅನ್ನೋಂಥವ್ರು ಮಾಡಿರೋ ಅಲ್ಲೂ ಸ್ವಲ್ಪ ಖರ್ಚು ಉಳಿಯುತ್ತೆ ಅಷ್ಟೇ. ಆದ್ರೆ ಬೇರೆ ಬೇರೆ ದೃಷ್ಟಿಗಳಲ್ಲಿ ಇದು ಕೆಲವು ಅನುಕೂಲ ಅನಾನುಕೂಲಗಳು ಅದರದ್ದೇ ಆದ ತಕ್ಕನಾಗಿರ್ತವೆ, ಅದನ್ನ ಮಾಡ್ಬೋದು. ಹಾಗೆ ಮಾಡಿದಾಗ 6 ಲಕ್ಷ ಖರ್ಚು ನಾವು ಹೇಗೆ ಮಾಡಬೇಕು, 2ನೇ ವರ್ಷಕ್ಕೆ ಫಸಲು ಬರೋದು, ನೆಟ್ಟ ವರ್ಷ ಬರೋದಿಲ್ಲ, ಬೆಳವಣಿಗೆ ಆಗ್ಬೇಕದು. 2ನೇ ವರ್ಷಕ್ಕೆ ನನಗೆ ಪ್ರಥಮವಾಗಿ 1 ಎಕರೆನಲ್ಲಿ 7 ಟನ್ ಇಳುವರಿ ಬಂತು. ನೀವು ನಟ್ಟು 2ನೇ ವರ್ಷಕ್ಕೆ ಮೊದಲನೇ ಬೆಳೆನೆ 7 ಟನ್ ತಗೊಂಡೆ. ತಗೊಳಕ್ ಮುಂಚೆ ನಂದು ಏನ್ ಕಾನ್ಸೆಪ್ಟ್ ಇತ್ತು, ನಮ್ಮ ಸ್ನೇಹಿತರ ಗುಂಪಿನ ಜೊತೆ ನಾವು 1-2 ಜನ ಮಾಡಿದ್ವು, 4-6 ಜನ ಸ್ಟಡಿ ಮಾಡಿದ್ವು. ಮಾಡಿದಾಗ ನಮ್ದು ಏನು ಉದ್ದೇಶ ಇದ್ದಿದ್ದು ಅಂದ್ರೆ, ಮಾಲ್ಗಳಲ್ಲೆಲ್ಲೋ 250 ಹೋಗುತ್ತೆ, 400 ರೂಪಾಯಿಗೆ ಹೋಗುತ್ತೆ, 300 ರೂಪಾಯಿಗೆ ಹೋಗುತ್ತೆ, ನಾವು ಅದನ್ನ ಯಾವ್ದನ್ನು ಇಟ್ಕೊಳ್ಳಿಲ್ಲ. ನಾವೇನು ನಮಗೊಂದು 80ರಿಂದ 100 ರೂಪಾಯಿ ಸಿಕ್ಕಿರೋ ಸಾಕಪ್ಪ ಅಂತ ಅವತ್ತಿನ ರೇಟಲ್ಲೂ ನಾವು ಬೆಳೆದ್ವಿ. ಅಂದ್ರೆ ಇಳುವರಿ ಒಳ್ಳೆ ತಗೋಬೇಕು, ಒಳ್ಳೆ ಬೆಳೆ ಬೆಳಿಬೇಕು ನಾವು, ಆದ್ರಿಂದ ಅದು ಕಾಂಪನ್ಸೇಟ್ ಆಗುತ್ತೆ, ರೇಟ್ ಸಿಕ್ಕುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ ಅಂತ ಪ್ರಾರಂಭ ಮಾಡಿದ್ವು. ಆದ್ರೆ ಮೊದಲನೇ ವರ್ಷ 7 ಟನ್ ಅನ್ನ ನನಗೂ ಅವರೇಜು 100ರಿಂದ 170 ಕೊಟ್ಟೆ. ಆ ವರ್ಷ ಒಳ್ಳೆ ರೇಟ್ ಇತ್ತು. ಈಗ 3ನೇ ವರ್ಷದಲ್ಲಿ ಆದ್ರೆ 100 ರೂಪಾಯಿ ಅಂತ ಇಟ್ಕೊಂಡ್ರು ನಂದು 7 ಟನ್ 7 ಲಕ್ಷ ಆಯ್ತು, ನಾನು ಮಾಡಿದ ಖರ್ಚೆಲ್ಲ ಬಂತು. 2ನೇ ವರ್ಷದಿಂದ ಬರೀ ಮೇಂಟೆನೆನ್ಸ್ ಖರ್ಚು ಬಿಟ್ರೆ ನಿಮಗೆ ಮೂಲ ಖರ್ಚುಗಳು ಕಂಬಕ್ಕಾಗ್ಲಿ, ಪ್ಲೇಟ್ಗಾಗ್ಲಿ, ಡ್ರಿಪ್ಗೆ, ಬೆಡ್ ಹಾಕೋದಕ್ಕೆ, ಪ್ಲಾಂಟಿಂಗ್ ಮೆಟೀರಿಯಲ್ಗೆ ಯಾವುದಕ್ಕೂ ಬೇಕಿಲ್ಲ. ಆಮೇಲೆ 1-2 ಲಕ್ಷಗಳು ನಿಮಗೆ ಖರ್ಚಿಗಿದ್ರೆ ಸಾಕು, ಕಳೆ ಕಸ ಮೇಂಟೆನೆನ್ಸ್ ಅಷ್ಟೇನೆ. ಈಗ ಇಲ್ಲಿ ನೀರಾಗ್ಲಿ, ಈಗ ಇಲ್ಲಿ ನಾವು ನೋಡ್ತಾ ಇದೀವಿ ಎತ್ತರವಾಗಿ ಒಂದು ದಿಂಡಿನ ಇದು ದಿಬ್ಬ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನಟ್ಟಿದ್ದೀರಾ. ಇದೊಂದು ಇದೇ ರೀತಿ ನಡಬೇಕು ಅಂತ ಇದೆಯಾ ಅಥವಾ ಗಿಡ ಬಯಸುತ್ತಾ, ಹೇಗೆ? ಈ ಬೆಳೆಗೆ ಏನಾಗಿದೆ ಅಂತಂದ್ರೆ ಇದು ಖುಷ್ಕಿ ಆಧಾರಿತವಾದ ಬೆಳೆ, ಇದು ಡ್ರೈ ಕ್ರಾಪ್. ಡ್ರೈ ಲ್ಯಾಂಡ್ ಅಲ್ಲೇ ಬೆಳೆಯೋದಕ್ಕೆ ಬಹಳ ಸೂಕ್ತವಾದ್ದು. ಮಳೆ ಅತಿ ಹೆಚ್ಚು ಬಿದ್ದು ಅತಿ ಹೆಚ್ಚು ಶೀತ ಆದ್ರೆ ಈ ಗಿಡ ಏನಾಗುತ್ತೆ ಅಂದ್ರೆ ನಿಮಗೆ ಬೆಳೆನೇ ಉಳ್ಕೊಳ್ಳಲ್ಲ, ಶೀತಕ್ಕೆ ಸತ್ತೋಗುತ್ತೆ, ಇಲ್ಲದ ರೋಗಗಳಿಗೆ ತುತ್ತಾಗುತ್ತೆ. ಆಮೇಲೆ ನಮ್ ಕ್ರಾಪ್ ಅತಿಯಾಗಿ ಮಳೆ ಹಿಡ್ಕೊಂಡ್ರೆ ಬೆಳೆನೂ ಕ್ರಾಸ್ ಪಾಲಿನೇಷನ್ ಆಗದಲ್ಲೇ ಹೂಗಳಲ್ಲೇ ಕಾಯಿ ಕಚ್ಚೋದು, ಇಂಥದ್ದೆಲ್ಲ ಬೇರೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ. ಈ ಎಲ್ಲಾ ಕಾರಣಗಳಿಗೋಸ್ಕರ ನಾವೇನ್ ಮಾಡ್ತೀವಿ, ಮಳೆ ಅವಾಯ್ಡ್ ಮಾಡೋದಕ್ಕೋಸ್ಕರ ಏರ್ ಮಡಿ ಮಾಡಿಬಿಟ್ಟು ಈ ತರ ದಿಣ್ಣೆ ಮೇಲೆ ಕಂಬಗಳನ್ನ ನೆಲಮಟ್ಟಕ್ಕೆ ಕೂತು ಆಮೇಲೆ ಅದನ್ನ ಏರ್ ಮಡಿ ಮೇಲೆ ಕಂಬಕ್ಕೆ 4ರಂತೆ ನಾವು ಏನು ಗಿಡಗಳನ್ನ ನೆಡ್ತೀವಿ. ಡ್ರಿಪ್ ಇರಿಗೇಷನ್ ಮೂಲಕನೇ ಅದಕ್ಕೆ ಮಳೆ ಜಾಸ್ತಿ ಟೈಮ್ ಹೋದಾಗ 25 ದಿವಸ, 1 ತಿಂಗಳು ಹೋದಾಗ 1 ದಿವಸ, ವಾರದಲ್ಲಿ 1 ದಿವಸ, 1-2 ಗಂಟೆ ಬಿಡ್ತೀವಿ. ಬೇಸಿಗೆನಲ್ಲಿ ವಾರಕ್ಕೆ 1 ದಿವಸ ನೀರು ಕೊಡೋದು ನಾವು 2ರಿಂದ 3 ಗಂಟೆ ಕೊಡ್ತೀವಿ. ಬೇಸಿಗೆ ಬಿಸಿಲು ಜಾಸ್ತಿ ಆದಾಗ ಮಾರ್ಚ್ ಏಪ್ರಿಲ್ ಇನ್ನೊಂದು ಗಂಟೆ ಜಾಸ್ತಿ ಕೊಡ್ತೀವಿ. ಓಕೆ, ಈಗ ನಾನು ಕೇಳಬೇಕಾಗಿರೋಂಥದ್ದು, ಇಲ್ಲಿ ಸುಮಾರು ಗಿಡಗಳು ನಾವು ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು. ಏನಂದ್ರೆ ಕೆಳಗಡೆ ನೀವು ಇದ್ರ ಹತ್ರ ಕಟ್ ಮಾಡಿದೀರಾ, ಅದನ್ನೇನು ನರ್ಸರಿ ಇದಕ್ಕೆ ಅಂತ ಕಟ್ ಮಾಡಿದೀರಾ ಅಥವಾ ಹೇಗೆ? ಅದನ್ನ ಹೇಳ್ತೀನಿ. ಇದು ಏನಪ್ಪಾ ಅಂತಂದ್ರೆ 2ನೇ ವರ್ಷ ಕಳೆದ ಮೇಲೆ 3ನೇ ವರ್ಷದಿಂದ ನಮಗೆ ಈ ಬ್ರಾಂಚ್ಗಳ ಸಂಖ್ಯೆ ತುಂಬಾ ಹೆವಿ ಆಗುತ್ತೆ. ಈ ಬ್ರಾಂಚ್ಗಳ ಮೇಲ್ಗಡೆ ಇವೇನು ನಿಮಗೆ ಸ್ಟೆಮ್ಗಳು ಅಂತ ಕರಿತೀವಿ, ಹೌದು, ಇವೆಲ್ಲ ಬಂದಿರೋದ್ರ ಸಂಖ್ಯೆ ಅದೆಲ್ಲ ಅದನ್ನೇ ಕಟ್ ಮಾಡಿರೋದಲ್ಲಿ ಅವುಗಳ ಸಂಖ್ಯೆ 2 ವರ್ಷದೊತ್ತಿಗೆ ಯದ್ವಾ ಬಂದ್ಬಿಟ್ಟು ಜಾಸ್ತಿ ಆಗಿ ಆ ಲೋಡ್ ಪ್ಲೇಟ್ ಮೇಲೆ ಜಾಸ್ತಿ ಆಗಿ ಪ್ಲೇಟ್ ಮುರಿದೋಗತಕ್ಕಂತ ಗಿಡ ಡ್ಯಾಮೇಜ್ ಆಗೋ ಚಾನ್ಸ್ ಒಂದಿದೆ. 2ನೇದಾಗಿ ಇನ್ನರ್ ಸರ್ಕಲ್ ಸೇರ್ಕೊಂಡ್ಬಿಡುತ್ತಲ್ಲ ಆ ಸ್ಟೆಮ್ಗಳು, ಅವಕ್ಕೆ ಗಾಳಿ ಬೆಳಕು ಸಿಕ್ಕದಲ್ಲಿ ಅವು ಫಲ ಕೊಡಲ್ಲ. ಈ ಗಾಳಿ ಬೆಳಕಿಗೋಸ್ಕರ ಏನ್ ಮಾಡ್ಬೇಕು, ನಾವು ಅದನ್ನ ಥಿನ್ನಿಂಗ್ ಮಾಡ್ಬೇಕು. ಅದನ್ನೆಲ್ಲ ಪ್ರೂನಿಂಗ್ ಮಾಡ್ಬಿಟ್ಟು ಹಳೆ ಸ್ಟೆಮ್ಗಳನ್ನ ತೆಕ್ಕೊಂಡು ಆ ತೆಕ್ಕೊಂಡದ್ದನ್ನ ಅದೇ ರೀತಿ ನಾನು ತಂದಿರೋದು ಅದನ್ನ ನಾವು ಬೆಳೆಯಾಗಿ ಮುಂದುವರಿಸಿರೋದು. ಸಸ್ಯಾಭಿವೃದ್ಧಿಗೆ ಅದೇನೇ.
ಹಾಗಾಗಿ ಒಂದು ನಾವು ಇಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಬೆಳೆ ಮೇಂಟೈನ್ ಮಾಡೋದಕ್ಕೆ ಕಂಪ್ಲೀಟ್ ಮೇಂಟೆನೆನ್ಸ್ ಇರ್ಬೇಕು ಯಾವುದಕ್ಕೂ. ಪ್ರತಿ ವರ್ಷ ನಾವು ಪ್ರತಿ ವರ್ಷ ಜಾಸ್ತಿ ಆದ ಭಾಗನೆಲ್ಲ ತೆಗೆದು ಹೊರಗಡೆ ಸರ್ಕಲ್ ಹೊಸ ಚಿಗುರು ಬರೋದಕ್ಕೆ ನೋಡಿ ಸರ್ ಇಲ್ಲೆಲ್ಲ ಕಾಣುತ್ತೆ ನಿಮಗೆ. ಹೌದು, ಹೊಸ ಚಿಗುರುಗಳು ಬಂದಿದೆ. ಆ ತರ ಬಿಟ್ಕೊಂಡು ಈಗ ಇದ್ರಲ್ಲಿ ನೋಡಿ ನಿಮಗೆ ಸಂಪೂರ್ಣ ಗೊತ್ತಾಗುತ್ತೆ. ಇದು 2-3 ತರ ಈಗ ನಾನು ಈ ವರ್ಷ ಪ್ರೂನಿಂಗ್ ಕೊಟ್ಟು ಅದನ್ನ ನಾನು ಗಮನಿಸ್ತಾ ಇದ್ದೀನಿ. ನೋಡಿ ಇದ್ರಲ್ಲಿ ಅದಕ್ಕಿಂತ ಸಂಪೂರ್ಣವಾಗಿ ಪ್ರೂನಿಂಗ್ ಮಾಡಿದ್ದೀನಿ, ಒಂದು 90% ತನಕ. ಇದು ನಿಮ್ಮ ಅನುಭವದ ಮೇಲ್ಗಡೆ ಮಾಡ್ತಾ ಇರುವಂತದ್ದು? ಹೌದು, ಅಂದ್ರೆ ಪ್ರೂನಿಂಗ್ ಇರೋದು ಎಲ್ಲರೂ ಸಹಜ. ಆದ್ರೆ ಎಷ್ಟು % ಮಾಡ್ಬೇಕು ಅಂತ ನನ್ನಲ್ಲಿ ಏನ್ ರಿಸಲ್ಟ್ ಸಿಗುತ್ತೆ, ಮುಂದ್ ವರ್ಷಕ್ಕೆ ಸಮಸ್ಯೆಗಳು ಅನುಕೂಲ ಅನಾನುಕೂಲಗಳು ಏನಿದೆ ಅಂತ ನೋಡ್ಕೊಳ್ಳೋದಕ್ಕೆ ಕೆಲವು 75 ಭಾಗ ಕಟ್ ಮಾಡಿದೀನಿ. ಕೆಲವು ಇನ್ನೊಂದೇನು ಅಂದ್ರೆ ಎಷ್ಟು ಅವು ಸ್ಟಮ್ಸ್ ಬರುತ್ತೆ ಅದರಲ್ಲೇ ತಾನೇ ಕಾಯಿ ಬಿಡೋದು. ನಾವು ಕಟ್ ಮಾಡಿದ್ರೆ ಅದು ಲಾಸ್ ಅಂತ ಅನ್ಸಲ್ವಾ? ಅಲ್ಲ, ನಿಮಗೆ ಇಲ್ಲಿ ಈ ಒಂದು ಹೇಳಿದ್ನಲ್ಲ, ಲೋಡ್ ಜಾಸ್ತಿ ಆದಾಗ ಒಂದೊಂದು ಸ್ಟೆಮ್, ಈಗ ನೋಡಿ ಇದು ಹಸಿ ಇರುತ್ತೆ, ಇದ್ರ ತೂಕ ಸಾಧಾರಣ 1 kg ಇರುತ್ತೆ, ಮೇಲಿರುತ್ತೆ 2 kg ತನಕ. ಹೌದು, ಇಂಥದ್ದು 400-500 ಸ್ಟೆಮ್ ಬಂದ್ಬಿಟ್ರೆ ನಿಮಗೆ ಲೋಡ್ ಜಾಸ್ತಿ ಆಗಿ ಪ್ಲೇಟ್ ಮುರ್ಕೊಂಡು ಗಿಡನೇ ಡ್ಯಾಮೇಜ್ ಆಗುತ್ತೆ. ಆ ತಿನ್ನಿಂಗ್ ಮಾಡೋದ್ರಿಂದ ತೂಕನ ಕಡಿಮೆ ಮಾಡ್ಬೇಕು ಒಂದು. ಎರಡನೇದಾಗಿ ಒಳಗಡೆ ಸರ್ಕಲ್ ಅಲ್ಲಿ ತುಂಬಾ ಕೌತ್ಕೊಂಡ್ಬಿಟ್ರೆ ಗಾಳಿ ಬೆಳಕು ಬೀಳದೆ ಇದ್ದಾಗ ಅವು ಯಾವ ನಿಮ್ಗೆ ಸ್ಟೆಮ್ ಇದ್ರೂ ಫಸಲು ಬಿಡಲ್ಲ. ಫಸಲು ಬಿಡಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಒಳಗಡೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನ ಒಂದು ಕಾಂಪೋಸ್ಟ್ ಮಾಡ್ಬೋದು. ಇಲ್ಲ ಗಿಡ ಹಾಕೋರು ಯಾರು ಇದ್ದು ನನಗೆ 6 ಲಕ್ಷ 7 ಲಕ್ಷ ಖರ್ಚಾಗುತ್ತೆ, ಮಾಡ್ತೀನಪ್ಪ ಪರವಾಗಿಲ್ಲ, ನಾನು ತಡ್ಕೋತೀನಿ, ಆದಾಯ ಎಷ್ಟಾರ ಬರಲಿ, ನಂಗೆ ಇಂಥದ್ದೊಂದು ಬೆಳೆ ಬೇಕು ಅಂತನೋಂತನೋ ಬೆಳೆಯುವಂತವನಿಗೆ ನಾವು ಬೇಕಾದ್ರೆ ಸ್ಟೆಮ್ ಕಟಿಂಗ್ ಸ್ಟೈಮಲ್ಲಿ ಕೊಡ್ಬೋದು. ಇಲ್ಲ ಅಂದ್ರೆ ರೂಟೆಡ್ ಪ್ಲಾಂಟ್ ಅಂತೇಳಿ ನಾವು ಬೆಡ್ ಮೇಲೆ ಅದನ್ನ ಬೇರ್ಗಳನ್ನ ಬರ್ಸಿ ಅದನ್ನು ಕೊಡ್ತೀವಿ. ಯಾಕಂದ್ರೆ ಬೇರೆ ಬೇರೆ ಕಾಲದಲ್ಲಿ ಹಾಕಂತಾರೆ. ಇದು ಪ್ರೂನಿಂಗ್ ಟೈಮಲ್ಲಿ ಮಾತ್ರ ನಮಗೆ ಸ್ಟೆಮ್ ಸಿಕ್ಕೋದು ಹೊಸದಾಗಿ ಮಾಡೋರಿಗೆ. ಅವಾಗ ನಾವು ಉಳಿಕೆ ಅಂತ ಗಿಡ ತಗೋಬೇಕಾಗತ್ತೆ. ಹಂಗೆ ಅಂಥವಕ್ಕೂ ವ್ಯವಸ್ಥೆ ಇತ್ತು. ಆದರೆ ಇವತ್ತಿನ ದಿವಸಗಳಲ್ಲಿ ಏನಾಗಿದೆ ಅಂದರೆ ಧಾರಣೆಗಳು ಒಂದೇ ರೀತಿ ಇಲ್ಲ, ಕುಸಿತಾ ಇದೆ. ವಿಯೆಟ್ನಾಮಿಂದ ನಮ್ಮಲ್ಲಿಗೆ ಬರ್ತಾ ಇದೆ. ಓಕೆ, ಹೀಗಾಗಿ ಕಾಂಪಿಟೇಷನ್ ಜಾಸ್ತಿ ಆಗಿ ಇನ್ನೂ ನಮ್ಮ ಬಳಸ್ತಕ್ಕಂಥ ನಮ್ಮ ಗ್ರಾಹಕರು ಏನಿದ್ದಾರೆ ಜನಗಳು ಅದನ್ನ ಇನ್ನೂ ಈ ಹಣ್ಣಿನ ಬಗ್ಗೆ ಅವೇರ್ನೆಸ್ ಇಲ್ಲ, ಇದನ್ನು ಉಪಯೋಗಿಸ್ತಾ ಇಲ್ಲ. ಕೇವಲ ಒಂದು 15-20% ಮಾತ್ರ ನಮ್ಮ ಜನ ಉಪಯೋಗಿಸ್ತಾ ಇರೋದು. ಇರೋ ಜನಸಂಖ್ಯೆ ಒಳಗೆ ಒಂದು 50% ಜನ ಇದನ್ನ ನೋಡಿಯೂ ಇಲ್ಲ, ಗೊತ್ತೂ ಇಲ್ಲ, ಅವ್ರು ಮುಟ್ಟೋದು ಇಲ್ಲ, ತಿನ್ನೋದು ಇಲ್ಲ, ಅವ್ರು ಅದ್ರ ಕಡೆ ನೋಡೋದೇ ಇಲ್ಲ. ಇದೊಂದು ಯಾವುದೋ ಒಂದು ಬೇರೆನೇ ಹಣ್ಣು ಎಂಥದ್ದು ಅದು ನಮಗೆ ಬೇಡ ಅಂತ ತಿಳ್ಕೊಂಡು ದುಬಾರಿ ಅಥವಾ ಏನೋ ಒಂದು ಅದ್ರ ರುಚಿ ಗೊತ್ತಿಲ್ಲ, ಸಪ್ಪೆ ಎಲ್ಲ ಸ್ವೀಟ್ ಹಣ್ಣುಗಳು ತಿಂದು ನಮ್ಮಲ್ಲಿ ಗೊತ್ತು. ಈಗ ಬೇರೆ ದೇಶದಲ್ಲಿ ಹಣ್ಣುಗಳು ಅವೇರ್ನೆಸ್ ಇರೋರು ನಮ್ಮಲ್ಲೂ ಕೂಡ ಎಜುಕೇಟೆಡ್ಸ್ ಏನು ಮಾಡ್ತಾರೆ, ಯಾವ ಹಣ್ಣು ತಿನ್ನಬೇಕು, ಯಾವ ತರಕಾರಿ ತಿನ್ನಬೇಕು, ಏನು ವಿಟಮಿನ್ ಕಂಟೆಂಟ್ಸ್ ಇದೆ, ಅದರಿಂದ ನಮ್ಮ ದೇಹಕ್ಕೆ ಏನು ಉಪಯೋಗ ಆಗುತ್ತೆ, ನಮ್ಮ ಹೆಲ್ತ್ಗೆ ಏನು ಅನುಕೂಲ ಆಗುತ್ತೆ ಅಂತ ವಾಚ್ ಮಾಡ್ಕೊಂಡು ತಿಂತಾರೆ. ನಮ್ಮಲ್ಲಿ ಕಾಮನ್ ಪೀಪಲ್ಸ್ ಏನು ಮಾಡ್ತಾರೆ, ಯಾವುದೋ ಒಂದು ದುಬಾರಿ ಇಲ್ಲದ ಏನು ಹಣ್ಣು ಸಿಗುತ್ತೋ ತಾರಪ್ಪ ನನ್ನ ಹತ್ರ ತಿಂದು ಹೊಟ್ಟೆ ತುಂಬಿಸ್ಕೊತೀನಿ ಅನ್ನೋ ಲೆಕ್ಕಕ್ಕೆ ಹೋಗ್ತಾರೆ. ಇದು ಏನೋ ಇದು ರುಚಿಗೋಸ್ಕರ ತಿಂತಕ್ಕಂಥ ಹಣ್ಣು ಅಲ್ವೇ ಅಲ್ಲ, ಇದು ಆರೋಗ್ಯಕ್ಕೋಸ್ಕರ ತಿಂತಕ್ಕಂಥ ಹಣ್ಣಿದು. ಈ ಹಂತದಲ್ಲಿ ಕೇಳಬೇಕು. ಈಗ ಆರೋಗ್ಯದ ವಿಚಾರ ಬಂದಾಗ ಇಲ್ಲೆಲ್ಲ ನಾವು ಇದು ಆಕ್ಚುಲಿ ಸುಣ್ಣ ಅಲ್ಲ ಸರ್, ಇದು ಹೊಡೆದಿರೋದು ಕಯೋಲಿನ್ ಕ್ಲೇ, ಅದೇ ಕ್ಲೇ ಪೌಡರ್. ಹೌದು, ಓಕೆ. ನಾನು ಇಲ್ಲಿ ಕೇಳಬೇಕಾಗಿರುವಂಥದ್ದು ಸುಣ್ಣ ಕಯೋಲಿನ್ ಬಗ್ಗೆ ಅಲ್ಲ, ಆಕ್ಚುಲಿ ಇದಕ್ಕೆ ನೀವು ಸಿಂಪಡಿಸ್ತಿರುವಂತಹ ಕೀಟನಾಶಕಗಳಾಗಿರ್ಬೋದು ಒಂದು, ನೀವು ಕೊಡ್ತಿರುವಂತಹ ಗೊಬ್ಬರಗಳಾಗಿರ್ಬೋದು 2, ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಿ. ಈ ಬೆಳೆ ನಾವು ಬೆಳಿಬೇಕಾದ್ರೆ, ಯಾವುದೇ ಬೆಳೆ ಮಾಡಬೇಕಾದ್ರೆ, ಕೃಷಿ ಮಾಡಬೇಕಾದ್ರೆ ನಾವು ಯಥೇಚ್ಛವಾದ ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ರಾಸಾಯನಿಕಗಳನ್ನು ಆದಷ್ಟು ಕಡಿಮೆ ಮಾಡಬೇಕು, ಬಿಡೋದೇ ಒಳ್ಳೆಯದು. ಹಾಗಂತೇಳಿ ಕೆಲವು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಮಗೆ ಇಳುವರಿ ಬರಲ್ಲ ಅಥವಾ ನನ್ನ ಹತ್ರ ಗೊಬ್ಬರ ತಗೊಂಡಿರೋದ್ರಲ್ಲಿ ಅಷ್ಟೊಂದು ಪೋಷಕಾಂಶ ಇಲ್ಲ ಅಂತಾದಾಗ ಏನೋ ಅಲ್ಪ ಸ್ವಲ್ಪ ಉಪಯೋಗಿಸ್ಕೋಬೇಕಷ್ಟೇ. ಮೇಜರಾಗಿ ಬರೀ ರಾಸಾಯನಿಕನ ಹಾಕಿ ಬೆಳೆದ್ರೆ ನಾನಾ ಥರದ ರೋಗ ರುಜಿನಗಳು ಬರುತ್ತೆ, ಹಣ್ಣುಗಳು ಕ್ವಾಲಿಟಿ ನಿಲ್ಲಲ್ಲ, ಶೈನಿಂಗ್ ಬರಲ್ಲ, ಕಲರ್ ಬರಲ್ಲ. ಹಂಗಾಗ್ಬಿಟ್ಟು ಅವ್ರೇನು ಮಾಡ್ತಾರೆ, ಆವಾಗ ಬೆಳೆ ಗುಣಗಳು ಹೋಗ್ಬಿಡುತ್ತೆ. ಬೆಳೆ ಗುಣಗಳು ಹೋದಾಗ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ನಲ್ಲಿ ನಮಗೆ ಒಳ್ಳೆ ಧಾರಣೆ ಸಿಗೋದಿಲ್ಲ, ಮಾರಾಟ ಆಗಲ್ಲ, ಹಣ್ಣುಗಳು ಬೇಗ ಕೆಟ್ಟು ಹೋಗ್ತವೆ, ಇವೆಲ್ಲ ಸನ್ನಿವೇಶ ಇರ್ತವೆ. ಆಮೇಲೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ 80 ಭಾಗ ನಾನು ಸಾವಯವ ಕೃಷಿನಲ್ಲಿ ಇದನ್ನ ಗೊಬ್ಬರ, ಭೂಮಿ ಕೊಡ್ತಕ್ಕಂಥ ಬೇವಿನ ಹಿಂಡಿ ಇರ್ಬೋದು, ಅಥವಾ ನಮ್ಮ ಕೋಳಿ ಗೊಬ್ಬರ, ದನದ ಗೊಬ್ಬರ, ಕುರಿ ಗೊಬ್ಬರ, ಆಮೇಲೆ ಈ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಇಂಥದ್ನೆಲ್ಲ ನಾನು ಇದಕ್ಕೆ ಒದಗಿಸ್ತಾ ಇದ್ದೀನಿ. ಆಮೇಲೆ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಮ್ದು ಈ IHR ರಿಲೀಸ್ ಮಾಡಿದಂಥ AMC ಅಂತ ಬರುತ್ತೆ ನಮ್ದು, ಅದು ರಾಸಾಯನಿಕ ಅಲ್ಲ ಅದು. ಆಮೇಲೆ ಈ ಡಿಸೀಸ್ಗಳಿಗೆಲ್ಲ ಟ್ರೈಕೋಡರ್ಮಾ, ಸುಡಮಾನಸು, ನೀಮ್ ಕೇಕು ಇಂಥದನ್ನು ಕೂಡ ಬಳಸ್ತಾ ಇದ್ದೀನಿ. ಆಮೇಲೆ ಇದರ ಜೊತೆಗೆ ನಾನು ಹಾರ್ಡ್ ಗೊಬ್ಬರಗಳನ್ನು ಕೊಡೋದ್ರ ಜೊತೆಗೆ ಒಂದು ಬೆಳವಣಿಗೆ ಕೊಡ್ತೀನಿ 6 ತಿಂಗಳಿಗೆ, ಇನ್ನೊಂದು 6 ತಿಂಗಳಿಗೆ ಅದು ಬೆಳವಣಿಗೆ ಕೊಟ್ಟ ಮೇಲೆ ಫಸಲು ಬರೋ ಅಂತ ಜೊತೆಗೆ ಮತ್ತೆ ತಿರ್ಗಾ ಇನ್ನೊಂದ್ಸಲಿ ಎಲ್ಲ ಗೊಬ್ಬರಗಳನ್ನು, ಮೈಕ್ರೋ ನ್ಯೂಟ್ರಿಯೆಂಟ್ಸು ಇಂಥದ್ದೆಲ್ಲ ಕೊಡ್ತೀನಿ. ಅದ್ರ ಮಧ್ಯದಲ್ಲಿ 1-2 ಡ್ರೆಂಚಿಂಗ್ನು ಕೊಡ್ತೀನಿ. ಡ್ರೆಂಚಿಂಗ್ ಅಂದ್ರೆ ಏನು ಅಂತಂದ್ರೆ, ಈಗ ಉದಾಹರಣೆಗೆ ನೋಡಿ, ಬೇವಿನ ಹಿಂಡಿಯನ್ನ ಒಂದು 8-10 kg, ಒಂದು ಮಿನಿಮಮ್ ಒಂದು 5 kg, ಆಮೇಲೆ ಒಂದು 3 kg ಅಷ್ಟು ಶೇಂಗಾ ಹಿಂಡಿ, ಇವನ್ನ ಒಂದು ಡ್ರಮ್ ಅಲ್ಲಿ ಕೊಳೆ ಹಾಕ್ಬಿಡೋದು.
ಎಷ್ಟು 200 ಲೀಟರ್ ನೀರಿನ ಒಂದು ಡ್ರಮ್ ಅಲ್ಲಿ, ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ ಎಷ್ಟು ದಿವಸ? 5 ದಿವಸ. ಓಕೆ, 5 ದಿವಸ, ಒಂದ್ ದಿವಸ ಹೆಚ್ಚು ಕಮ್ಮಿ ಅದೇನು ತೊಂದರೆ ಇಲ್ಲ. ಚೆನ್ನಾಗಿ ಕೊಳಿಬೇಕಷ್ಟೇ, ಕಳಿಬೇಕು. ಎರಡು ಹಿಂಡಿಗಳು, 2 ಹಿಂಡಿಗಳು. ಅದ್ರ ಜೊತೆಗೆ ನಮ್ಮ ಗಂಜಲ ಒಂದು 30-40 ಲೀಟರ್ ಅಷ್ಟು ನಮ್ಮ ಕೊಟ್ಟಿ ಶೆಡ್ ನಲ್ಲಿ ಸಿಗ್ತಕ್ಕಂಥ ಹಸುಗಳದ್ದು ಗಂಜಲ. ಅದಾದ್ಮೇಲೆ ಹುಳಿ ಮಜ್ಜಿಗೆ ಮಾಡ್ತೀವಿ. ಹುಳಿ ಮಜ್ಜಿಗೆಯನ್ನ ಹುಳಿ ಬರ್ಸಿ ನಾವು ಅದನ್ನ ಶೇಖರಣೆ ಮಾಡ್ಕೊಂಡಿರ್ತೀವಿ. ಆ ಹುಳಿ ಮಜ್ಜಿಗೆಯನ್ನ ಒಂದು 20 ಲೀಟರ್ ಇವನ್ನೆಲ್ಲ ಚೆನ್ನಾಗಿ ಗೊಟಾಯಿಸ್ಬಿಟ್ಟು ಅದನ್ನ ಬುಡಕ್ಕೆ ಡ್ರಂಚಿಂಗ್ ಕೊಡ್ತೀವಿ. ಅದು ದ್ರವ ರೂಪದಲ್ಲಿ ಇರೋದ್ರಿಂದ ಏನಾಗುತ್ತೆ, ಒಂದೊಂದು ಟೈಮ್ AMC ಕೊಡ್ತೀವಿ, ಒಂದೊಂದ್ಸಲಿ ಸೀವೀಡ್ ಡ್ರಂಚಿಂಗ್ ಕೊಡ್ತೀವಿ, ಇನ್ನೊಂದ್ಸಲಿ ನಮ್ಮ ಹ್ಯೂಮಿಕ್ ಆಸಿಡ್ ಅಂತ ಬರುತ್ತೆ ಅದನ್ನ ಡ್ರಂಚಿಂಗ್ ಕೊಡ್ತೀವಿ. ಈ ತರದ ಗಿಡದ ಪೋಷಕಾಂಶಗಳು ಮತ್ತೆ ಆ ಗಿಡದಲ್ಲಿ ಬುಡದಲ್ಲಿ ಭೂಮಿಯಿಂದ ಬರ್ತಕ್ಕಂಥ ರೋಗ ರುಜಿನಗಳು ಏನು ಅದಕ್ಕೆ ಅಟ್ಯಾಕ್ ಆಗದಂಗೆ ಕಂಟ್ರೋಲ್ ಮಾಡ್ಬೇಕೋ ಅಂತವನ್ನೆಲ್ಲ ನಾವು ಇದು ಮಾಡ್ತಾ ಇರ್ತೀವಿ. ಏನು ಅದಕ್ಕೆ ನೀರು ಕೊಟ್ಬಿಟ್ಟು ಆ ನೀರಿನ ಮೂಲಕ ಬೆರೆಸ್ಬಿಟ್ಟು ಅಂಥವನ್ನೆಲ್ಲ ನಾವು ಡ್ರಂಚಿಂಗ್ ಕೊಡೋದ್ರಿಂದ ಬೇರಿನ ಮೂಲಕ ಅದು ಸಾರಾಂಶನೂ ಹೀರ್ಕೊಳ್ಳುತ್ತೆ, ಜೊತೆಗೆ ಇದು ಸಿಗುತ್ತೆ, ಏನು ಅವಕ್ಕೆ ಪೋಷಕಾಂಶನೂ ಸಿಗುತ್ತೆ, ನಮ್ಮ ಡಿಸೀಸ್ಗಳು ಬರೋದಿಲ್ಲ ಅದಕ್ಕೆ. ನಾನು ಇಲ್ಲಿ ಇನ್ನೊಂದು ಕೇಳಬೇಕು, ಇಲ್ಲಿ ಒಂದು ಕಂಬದಿಂದ ಇನ್ನೊಂದು ಕಂಬದ ಮಧ್ಯದಲ್ಲಿ ನೀವು ಬಹುಶಃ ಗೊಬ್ಬರ ಕೊಟ್ಟಿದ್ದೀರಾ ಅನ್ಸುತ್ತೆ. ಹೌದು. ಇದು ಅದೊಂದು ಅಂದ್ರೆ ಬುಡಕ್ಕೆ ಹಾಕಬಾರ್ದಾ ಅಥವಾ ನೀವು ಕೊಟ್ಟಿರುವಂತದ್ದ, ಹೇಗೆ ಇದು? ಅದು ಕಳೆದ 3 ವರ್ಷದಿಂದ ಹಾಕಿದ ದಿವಸದಿಂದ 3 ವರ್ಷ ಕಾಲ ಬುಡಕ್ಕೆ ಕೊಡ್ತಾ ಬಂದೆ. ಬುಡ ಏನಾಯ್ತು, ಏರ್ತಾ ಬಂತು, ಬೇರು ನಾವು ಗೊಬ್ಬರ ಕೊಟ್ಟಂಗೆ ಮೇಲಕ್ಕೆ ಅದು ತೇಲ್ತಾ ಹೋಗುತ್ತೆ, ಉಬ್ಬಾಗುತ್ತೆ ಮೇಲ್ಗಡೆ ಉಬ್ಬಾಗುತ್ತೆ. ಅದಕ್ಕೆ ಇವಾಗ ಏನಾಯ್ತು, 4ನೇ ವರ್ಷಕ್ಕೆ ಬಂದ್ರಿಂದ ಬೇರುಗಳ ಸಂಖ್ಯೆ ಬೇಕಾದಷ್ಟು ಎಲ್ಲಾ ಕಡೆನೂ ಹರಡ್ಕೊಂಡಿದೆ ಬೆಡ್ ಅಲ್ಲಿ. ಆದ್ರಿಂದ ಸುಮ್ಮನೆ ಬುಡದಲ್ಲಿ ಏರಿಸ್ತಾ ಇರೋ ಬದಲು ಬುಡ ಕೊಳೆಯೋ ಚಾನ್ಸು, ಬುಡದಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಬರೋ ಚಾನ್ಸು ಜಾಸ್ತಿ ಆಗುತ್ತೆ. ಆಮೇಲೆ ಇದು ನಾವು ಹಣ್ಣು ಕಾಯಿ ಕೀಳೋದಕ್ಕೆ, ಪ್ರೂನಿಂಗ್ ಮಾಡೋದಕ್ಕೆ ಇದ್ರ ಮೇಲೆ ಹತ್ತಿ ಸಮತಟ್ಟಾಗಿ ನಮ್ಮ ಡ್ರಿಪ್ ನಿಲ್ಬೇಕಾದ್ರೆ ಇದು ಲೆವೆಲ್ ಇರಬೇಕು. ಅದಕ್ಕೋಸ್ಕರ ಈಗ ಮಧ್ಯದ ಭಾಗನ ನಾನು 2 ಕಡೆಗೆ ಪಾತಿ ಮಾಡ್ಕೊಂಡು ಮಾಡ್ಬಿಟ್ಟು ಅದ್ರೊಳಗೆ ಎಲ್ಲ ಕೊಟ್ಟಿದ್ದೀನಿ. ಒಂದು ಈಗ ನೋಡಿ ಬ್ಯಾಲೆನ್ಸ್ ಆಯ್ತು, ಇಲ್ಲವ್ರು ಹಿಂಗ್ ಡುಬ್ ಕಾಣೋದು ನಿಮ್ಗೆ ಬುಡಗಳು ಎತ್ತರ ಏರ್ ಬುಡಗಳಾಗೋಗ್ಬಿಡೋದು. ಹಂಗಾಗಿ ಅದನ್ನು ಕೂಡ ನಾನು ಈಗ ಕಂಟ್ರೋಲ್ ಮಾಡಿ ಈ ವರ್ಷ ಮಧ್ಯದಲ್ಲಿ ಕೊಡ್ತಾ ಇದ್ದೀನಿ. ಅದರಲ್ಲಿ ಏನೇನ್ ಕೊಡ್ತಾ ಇದ್ರಿ? ಅಂದ್ರೆ ಹೇಳಿದ್ನಲ್ಲ, ಇದರಲ್ಲಿ ಬೇವಿನ ಹಿಂಡಿ, ದನದ ಗೊಬ್ಬರ, ಕೋಳಿ ಗೊಬ್ಬರಕ್ಕೆ 15 ದಿವಸ ಕೊಡೋಕ್ ಮುಂಚೆ ನಾವು ನೆರಳಲ್ಲಿ ಶೇಖರಣೆ ಮಾಡಿ ಅದಕ್ಕೆ ಟ್ರೈಕೋಡರ್ಮಾ, ಸುಡಾಮಾನಸು ಇಂಥದ್ದೆಲ್ಲ ಬರುತ್ತೆ, ಅವೆಲ್ಲ ಆರ್ಗ್ಯಾನಿಕ್ ಕಂಟೆಂಟಿಗೆ ಸಂಬಂಧಪಟ್ಟಂಥದ್ದು. ಆ ಸೂಕ್ಷ್ಮಾಣುಜೀಗಳನ್ನೆಲ್ಲ ಅದರೊಳಗಡೆ ಮಿಕ್ಸ್ ಮಾಡಿ ತೇವಾಂಶ ಕೊಟ್ಟು ನೆರಳಲ್ಲಿ ಶೇಖರಣೆ ಮಾಡಿ 15-20 ದಿವಸ ಆದ್ಮೇಲೆ ಇಲ್ಲಿಗೆ ತಂದು ಹಾಕ್ತೀವಿ. ಈಗ ನಿಮ್ ತಲೆ ಮೇಲೆ ಎಲೆಕ್ಟ್ರಿಕ್ ಒಂದು ಇದಿದೆ, ಹೋಲ್ಡರ್ ಲೈನ್. ಹೌದು. ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದು ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿವಸಗಳಲ್ಲಿ ಮಾಡರ್ನ್ ಟೆಕ್ನಾಲಜಿ, ಸೈಂಟಿಫಿಕ್ ಆಗಿ ಇವಾಗ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ವಿಜ್ಞಾನ ಮುಂದುವರೆದಂಗೆ ಈ ಟೆಕ್ನಾಲಜಿಗಳನ್ನ ನಾವು ಬಳಸ್ತಾ ಹೋಗ್ತೀವಿ. ಹೌದು. ಇದರ ಉದ್ದೇಶ ಏನು ಅಂತಂದ್ರೆ, ಈಗ ದಿನದಲ್ಲಿ 24 ಗಂಟೆ ನಮಗೆ ಒಂದು ದಿವಸಕ್ಕೆ ಇರೋದು. ಹೌದು. ಹಗಲು 12 ಗಂಟೆ, ರಾತ್ರಿ 12 ಗಂಟೆ. ಹಗಲು 12 ಗಂಟೆನಲ್ಲಿ ಮನುಷ್ಯ, ಪ್ರಾಣಿ, ಪಕ್ಷಿ, ಸಸ್ಯಗಳು ಎಲ್ಲವೂ ಆಕ್ಟಿವ್ ಆಗಿರ್ತೀವಿ ಡೇ ಟೈಮ್ ಅಲ್ಲಿ. ಹೌದು. ರಾತ್ರಿ ಆಗ್ತಿದ್ದಂಗೆ ಸುಪ್ತಾವಸ್ಥೆಗೆ ಸಸ್ಯಗಳು ಹೋಗ್ತವೆ, ಪಕ್ಷಿಗಳು ಗೂಡು ಸೇರ್ಕತವೆ, ಪ್ರಾಣಿಗಳನ್ನು ಶೆಡ್ಗೆ ಹಾಕ್ತಿವಿ ಅಥವಾ ಅವೇ ಹೋಗ್ತವೆ, ಇನ್ನು ನಾವು ಮನೆ ಸೇರ್ಕೊಂತೀವಿ. ಹೌದು. ಅವಾಗ ಏನಾಗುತ್ತೆ, ಆಕ್ಟಿವ್ನೆಸ್ ನಿಂತು ಹೋಗುತ್ತೆ ನಮ್ದು, ನಿದ್ರಾವಸ್ಥೆಗೆ ಹೋಗ್ತೀವಿ ರಾತ್ರಿ. ಹಂಗೆ ಎಲ್ಲವೂ ನಿದ್ರಾವಸ್ಥೆಗೆ ಹೋಗ್ತವೆ. ಹಿಂಗ್ ಹೋದಾಗ ಇವುಗಳಿಂದ ಏನು ಉತ್ಪಾದನೆ ಆಗೋದಿಲ್ಲ, ಆಕ್ಟಿವ್ ಆಗಿರೋದಿಲ್ವಲ್ಲ. ಆಕ್ಟಿವ್ ಆಗಿದ್ರೆ ತಾನೇ ವರ್ಕ್ ಆಗೋದು, ವರ್ಕ್ ಆದ್ರೆ ಪ್ರೊಡಕ್ಷನ್ ಆಗೋದು. ಈ ಲೈಟ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಕೆಲವ್ರು ಕೇಳ್ತಾರೆ, ಸರ್ ಇದೇನು ರೋಗ ಕೀಟ ಹೋಗೋದಿಕ್ಕ, ಹುಳ ಹೊಡಿಯೋದಿಕ್ಕ, ಅಥವಾ ಅದು ಹೀಟ್ ಕೊಡ್ತೀರಾ ಅಂತೆಲ್ಲ ಕೇಳ್ತಾರೆ. ಅದೆಲ್ಲ ಏನು ಅಲ್ಲ, ಬೆಳಕನ್ನ ಒದಗಿಸ್ತಕ್ಕಂಥದ್ದಷ್ಟೇ. ಆರ್ಟಿಫಿಷಿಯಲ್ ಆಗಿ ನಾವು ಲೈಟಿಂಗ್ ಕೊಡುವಂಥದ್ದು. ಹೌದು. ಅದು ಕೊಡೋದ್ರಿಂದ ಏನಾಗುತ್ತೆ, ರಾತ್ರಿ ಹೊತ್ತು ಕೂಡ ಈ ಗಿಡಗಳು ಎಚ್ಚರವಾಗಿದ್ದು ಎದ್ದು ಅವು ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಕೆಲಸ ಮಾಡಿದಾಗ ಪ್ರೊಡಕ್ಷನ್ ಆಗುತ್ತೆ. ಹಾಫ್ ಸೀಸನ್ ನಲ್ಲಿ ನಮಗೆ ನ್ಯಾಚುರಲ್ ಆಗಿ ಮೇ ಇಂದ ನವೆಂಬರ್ ವರೆಗೆ ನಮಗೆ ಬೇಕಿಲ್ಲ. ನವೆಂಬರ್ಗೆ ಮುಂಚೆನೆ 1 ತಿಂಗಳು ಮುಂಚೆನೆ ನಾವು ಇನ್ನು ಕೊನೆ ಫಸಲು ಇನ್ನು ಕಾಯಿ ಕಟಾವ್ ಆಗಿಲ್ಲ ಅಂದಾಗಲೇ ಕೊಡೋಕೆ ಶುರು ಮಾಡಿಬಿಟ್ರೆ, ಬೇಸಿಗೆನಲ್ಲೂ 1-2-3 ಈಲ್ಡ್ಗಳನ್ನ ನಾವು ಅವಾಗ್ಲೂ ತಗೋಬಹುದು. ಹಾಫ್ ಸೀಸನ್ ಅಲ್ಲಿ ಕ್ರಾಪ್ ಬರುತ್ತೆ. ಹಾಫ್ ಸೀಸನ್ ಅಲ್ಲಿ ಕ್ರಾಪ್ ಬಂದ್ರೆ ಏನಾಗ್ತಾ ಇದೆ ಅಂತಂದ್ರೆ, ಒಂದ್ ಕಡೆ ಅವಾಗ ಹಾಫ್ ಸೀಸನ್ ಅಲ್ಲಿ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ, ಡಿಮಾಂಡ್ ಜಾಸ್ತಿ ಇರುತ್ತೆ, ಸಪ್ಲೈ ಕಮ್ಮಿ ಇರುತ್ತೆ. ಮಾರ್ಕೆಟ್ ಅಲ್ಲಿ ನಮ್ಮ ಸೀಸನ್ ಅಲ್ಲಿ ಇದ್ದಿದ್ದಂತ ಡಬಲ್ ರೇಟ್ ಹೋಗ್ಬಿಡುತ್ತೆ. ನೀವು ಅವಾಗ 10 ಟನ್ ಬೆಳೆಯೋರು 4 ಟನ್ ಬೆಳೆದ್ರು ಕೂಡ ನಿಮ್ಗೆ ವರ್ಕೌಟ್ ಆಗುತ್ತೆ. ಅವಾಗ ಈ ಮಾವಿನ ಹಣ್ಣವರು ಮಾವಿನ ಇಲ್ದಿರೋ ಸೀಸನ್ ಅಲ್ಲಿ ವೆರೈಟಿಗಳನ್ನ ಬೆಳೆದ್ರೆ ಹೆಂಗೋ ಹಂಗ ಆಗ್ಬಿಡುತ್ತೆ. ಆಮೇಲೆ ವರ್ಷದ ಟೋಟಲ್ ಇಳುವರಿ ಅದ್ರ ಮೇಲೆ ನೀವು ಸೀಸನ್ ಬೆಳೆದಿದ್ದು ಅನ್ಸೀಸನ್ ಬೆಳೆದಿದ್ದು ಸೇರಿಸಿದಾಗ ಇಳುವರಿಯು ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಇರೋದು. ಈಗ ಈ ವರ್ಷ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಕೊಡ್ಬೇಕಾಗಿತ್ತು. ಈ ಪ್ರೂನಿಂಗ್ ಮಾಡೋ ಸಿಸ್ಟಮ್ ಯದ್ವಾತದ್ವಾ ಬೆಳೆದಿದ್ರಿಂದ ನಂದು ಪ್ರೂನಿಂಗ್ ಮಾಡಿದವ್ರಿಗೆ ಕಂಬಗಳೇ ಡ್ಯಾಮೇಜ್ ಆಗ್ಬಿಡ್ತವೆ ಅಂತೇಳಿ ಅದನ್ನೆಲ್ಲ ಪ್ರೂನಿಂಗ್ ಮಾಡ್ಕೋಬೇಕಾಯ್ತು. ಹಂಗಾಗಿ ನಾನೇನ್ ಮಾಡಿದೆ, ಇದನ್ನ ಈ ವರ್ಷ ಚಾಲೂ ಮಾಡಿ ಇನ್ನೂ ಲೈಟ್ ಕೊಟ್ಟಿಲ್ಲ, ಮುಂದಿನ ವರ್ಷದಿಂದ ಮಾಡೋಣ ಅಂತ. ಈ ಬೆಸ್ಕಾಮ್ ಎಸ್ಕಾಮ್ ಅವರು ಏನು ಉಂಟು ಅದೆಲ್ಲ ಬಹಳ ಇದೆ. ಈಗ ನೋಡಿ, ಈಗ ನಾವು ರೈತರು
ಇದಕ್ಕೆ ತಗೋಬೇಕಾದ್ರೆ ಲೈಟ್ ಸುಮ್ಮನೆ ನಾವು ಕದ್ದು ಮುಚ್ಚಿ ಏನು ತಗೊಳಕ್ಕಾಗಲ್ಲ. ಹೌದು. ಡಿಪಾರ್ಟ್ಮೆಂಟ್ನವ್ರು ಪರ್ಮಿಷನ್ ತಗೋಬೇಕು. ಅವರು ನಮಗೆ ಎಷ್ಟು ಕಿಲೋ ವ್ಯಾಟ್ ಕೊಡ್ತಾ ಇದೀವಿ ಅಂತ, ಬಲ್ಬ್ಗಳ ಸಂಖ್ಯೆ ಎಷ್ಟು ವ್ಯಾಟ್ಸ್ ಇಂದ ಉಪಯೋಗಿಸ್ತಾ ಇದೀವಿ, ಎಷ್ಟು ಬಲ್ಬ್ ಹಾಕ್ತಾ ಇದೀವಿ, ಇದನ್ನೆಲ್ಲ ಬಂದು ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕಾಚಾರ ಮಾಡಿ ನಮಗೆ ಕರೆಂಟ್ ಪವರ್ ಸಪ್ಲೈನ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕೊಡ್ತಾರೆ. ಇವಾಗ ಏನಾಗಿದೆ ಅಂತಂದ್ರೆ ಕರೆಂಟ್ ಎಲ್ಲ ದುಬಾರಿ ಆಗಿದೆ. ಸರ್ಕಾರಗಳು ಚೇಂಜ್ ಆದಂಗೋ ಏನೋ ಅದು ಅವ್ರವ್ರ ಪಾಲಿಸಿ, ಅದು ರೇಟ್ ಜಾಸ್ತಿ ಆಗಿದೆ. ಈಗ ಏನಾಗ್ತಾ ಇದೆ, ಕಮರ್ಷಿಯಲ್ ಆಗಿ ನಮಗೆ ಇದನ್ನ ಸಪ್ಲೈ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಮರ್ಷಿಯಲ್ ಅಂದ್ರೆ ನಮಗೆ ತುಂಬಾ ದುಬಾರಿ ಆಗುತ್ತೆ. ನಾವು ಬರೋ ಆದಾಯನೆಲ್ಲ ಬರೀ ಇವಾಗ ಹಿಂಗ್ ಮಾಡ್ತಾ ಹೋದ್ರೆ ನಮ್ಗೆ ಏನ್ ಉಳಿತದೆ, ಯಾತಕ್ ಮಾಡ್ಬೇಕು ಅವಾಗ ಅನ್ನಂಗಾಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಇನ್ನೂ ಬಹಳ ಯೋಚನೆ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಜನರೇಟರ್ ಅಲ್ಲಿ ಆರ್ಮೇಚರ್ ಹಾಕೊಂಡು ಇದನ್ನ ಮಾಡೋಣ ಅಂತ ಒಂದು ಯೋಚನೆ, ಇನ್ನೊಂದು ಜನರೇಟರ್ ತಂದಿಟ್ಕೊಂಡು ಇದು ಮಾಡೋಣ ಅಂತ ಒಂದು ಯೋಚನೆ ಇದೆ, ಸೋಲಾರ್ ಸಿಸ್ಟಮ್ಗೆ ಹೋಗೋಣ ಅಂತ ಒಂದು ಯೋಚನೆ ಇದೆ, ಇನ್ನೊಂದು ಪವರ್ ಸಪ್ಲೈ KEB ಇಂದನೂ ತಗೊಳ್ಳೋಣ, ಯಾವ್ದು ತುಂಬ ಆಗುತ್ತೋ ಅದನ್ನ ಮುಂದಿನ ವರ್ಷದೊಳಗಾಗಿ ತಗೊಂಡು ಮಾಡಬೇಕು ಅಂತ ಒಂದು ಯೋಚನೆ ಇದೆ. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ಈ ವಿಡಿಯೋ ಹಂತದಲ್ಲಿ ನೀವು ನಿಂತಿರುವಂತ ಜಾಗ ಕರೆಕ್ಟಾಗಿ ನಿಮ್ಮ ಮೇಲ್ಗಡೆ ಒಂದು ಟೊಪ್ಪಿ ತರ ಕಾಣ್ತಾ ಇದೆ. ಹೌದು. KEB ಅವರು ಈ ನಿಮ್ಮ ಮೇಲ್ಗಡೆ ಒಂದು ನಮ್ಮ ರೈತರಿಗೆ ಟೊಪ್ಪಿ ಹಿಡಿದಿದ್ದಾರೇನೋ ಅಂತ ಅನ್ಸುತ್ತೆ ನನಗೆ ಒಂದು ಟೈಮಲ್ಲಿ. ಇಲ್ಲ, ಟೋಪಿ ಹಿಡಿದಿಲ್ಲ. ಕೆಲವೊಂದು ಕಾರಣಗಳಿಗೋಸ್ಕರ ಅವ್ರನ್ನ ಟೋಪಿ ಹಾಕೇ ಬಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿ, ನಾನು ಅದನ್ನೇ ಹೇಳ್ತಾ ಇರೋದು. ಈಗ ರೈತರಿಗೆ, ನಾವು ರೈತರು ನೋಡಿ ಸರ್, ಎಲ್ಲವನ್ನು ಬೆಳೆದಿದ್ದು ನಾವೇ ತಿನ್ನಲ್ಲ. ಹೌದು. ದೇಶದ ಜನಸಂಖ್ಯೆಗೆ, ಜನಕ್ಕೆ ಪೂರಕವಾಗಿ ನಾವು ಇದನ್ನೆಲ್ಲ ಬೆಳೆದು ಕೊಡ್ತಕ್ಕಂಥದ್ದು ಮಾಡ್ತೀವಿ. ಆದ್ರೆ ಇಲ್ಲಿ ಎಲ್ಲವನ್ನೂ ನಮಗೆ ಅಗ್ರಿಕಲ್ಚರ್ಗೂ ನೀವು ಕಮರ್ಷಿಯಲ್ ಅಂತ ಏನು ರೀಸನಬಲ್ ಆಗಿ ಕೊಡದೇ ಇದ್ರೆ, ಮುಂದೆ ನಾನು ಮಾರಾಟ ಮಾಡ್ಬೇಕಾದ್ರೆ ನೀನು ಕಮರ್ಷಿಯಲ್ ಆಗಿ ಲೈಟ್ ತಗೊಂಡಿದ್ಯಾ, ನೀನು ಲೇಬರ್ ಚಾರ್ಜ್ ಜಾಸ್ತಿ ಕೊಡ್ತಾ ಇದೆಯಾ, ನಿನ್ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆ, ಲಾಭ ಸಿಗ್ತಾ ಇಲ್ಲ ಅಂತ ಯಾರು ನನಗೆ, ಯಾವ ಸರ್ಕಾರ ಆಗಲಿ ಯಾರಾಗಲಿ ನನಗೇನು ಕೊಡಲ್ಲ ಅಲ್ವಾ. ಅವಾಗ ನಷ್ಟ ಅನುಭವಿಸಿದ್ರೆ ನಾನು ಎಲ್ಲ ಮನೆ ಹರಾಜು ಹಾಕಬೇಕು. ಹೌದು. ಹಾಗಂತ ಇದು ಬೇಕಾ ಬೇಡವಾ ಅಂದ್ರೆ, ನಾವು ಮಾಡುವಾಗ ಎಲ್ಲವೂ ಬೇಕು. ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಉತ್ಪಾದನೆ ಮಾಡ್ತಕ್ಕಂಥ ನನ್ನ ರೈತ, ನನ್ನ ಫೀಲ್ಡಲ್ಲಿ ಜಾಸ್ತಿ ಇಳುವರಿ ತಗೋತೀನಿ ಅಂದ್ರೆ ಯಾವ ರೈತಂಗೆ ಬೇಡ? ಹೌದು. ಇಲ್ಲ ಅಲ್ಲೊಂದು 4 ಕಾಸು ಸಿಕ್ಕಾಯ್ತಾನ, ಇಲ್ಲೊಂದು 4 ಕಾಸು ದುಡಿಮೆ ಆದತೇನ, ನಾನು ಎಲ್ಲರಂತೆ ಬದುಕಬಹುದಾ ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ. ಹೌದು. ಅಥವಾ ನನ್ನ ಪ್ರಯತ್ನ ಇರುತ್ತೆ, ನನ್ನ ಸಾಧನೆ ಇರುತ್ತೆ ಅಲ್ಲಿ. ಹೌದು. ಆದ್ರೆ ಇದನ್ನ ಯಾವುದನ್ನು ಕನ್ಸಿಡರ್ ಮಾಡಲ್ಲ. ಹಂಗಾಗಿ ಇನ್ನು ನಾನು ಇದನ್ನ ಸರ್ವಿಸ್ ತಗೊಳ್ಳೋ ಹಂತಕ್ಕೆ ನಿಲ್ಸಿದ್ದೀನಿ. ಸೊ ಈ ವರ್ಷ ಹಂಗಾದ್ರೆ ನೀವು ಇಲ್ಲ, ಈ ವರ್ಷ ಟೈಮು ಪಾಸ್ ಆಯ್ತು. ನಾನು ಪ್ರೂನಿಂಗ್ ಕೊಡ್ಬೇಕಾದ್ರಿಂದ ಅದನ್ನೆಲ್ಲ ನವೆಂಬರ್ಗೆ ಮುಂಚೆಲೆ ಮಾಡ್ಬೇಕಾಗಿತ್ತು. ಅದೇ ನೀವು ಹೇಳ್ದಂಗೆ ಸೀಸನ್ ಟೈಮಲ್ಲಿ ಮಾಡ್ಬೇಕಾಗಿತ್ತು. ಆ ಸೀಸನ್ ಕ್ಲೋಸ್ ಆಗೋದ್ರೊಳಗೆ ಶುರು ಮಾಡಿ ಕಂಟಿನ್ಯೂ ಮಾಡ್ಬೇಕಾಗಿತ್ತು. ಅದು ಈ ವರ್ಷಕ್ಕೆ ನನಗೆ ಆಗ್ಲಿಲ್ಲ. ಮುಂದಿನ ವರ್ಷಕ್ಕೆ ಇದು ಯಾವ್ದಾರ ಒಂದು ಉತ್ತಮ, ಅದು ಯಾವ್ದು ನಾನು ಈಗಾಗಲೇ ಹೇಳಿದ್ನಲ್ಲ ಆ ರೀತಿನಲ್ಲಿ ಯಾವ್ದು ಸೂಕ್ತವಾಗುತ್ತೆ ಅದನ್ನ ನೋಡ್ಕೊಂಡು ಅದನ್ನ ತಗೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಆಮೇಲೆ ಇಷ್ಟರ ಮಧ್ಯೆ ಇನ್ನೂ ಒಂದು ಏನಾಗಿದೆ, ನಮ್ಮ ಸೀನಿಯರ್ ಬೆಳೆಗಾರರು ಬಹಳ ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಲೈಟಿಂಗ್ ವ್ಯವಸ್ಥೆ ಮಾಡಿ ನಾವು ಗಿಡಗಳಿಗೆ ಸ್ಟ್ರೆಸ್ ಕೊಡೋದ್ರಿಂದ ನ್ಯಾಚುರಲ್ ಆಗಿ ಪ್ರಪಂಚದ ಮೇಲೆ ನೈಸರ್ಗಿಕವಾಗಿ ಇದು ಯಾವ ಬೆಳೆ ಎಷ್ಟು, ಯಾವಾಗ ಫಸಲು ಕೊಡಬೇಕು, ಯಾವಾಗ ರೆಸ್ಟ್ ತಗೋಬೇಕು, ವರ್ಷದಲ್ಲಿ ಎಷ್ಟು ಫಸಲು ಕೊಡಬೇಕು ಅಂತ ಏನೋ ಒಂದು ಅವ್ರಿಗೂ ಅದಕ್ಕೂ ನಿಯಮ ಇರುತ್ತೆ. ಆ ನಿಯಮನ್ನ ಮೀರಿ ನಾವು ಲಾಭ ಗಳಿಸೋದಕ್ಕೋಸ್ಕರನೇ ಜಾಸ್ತಿ ಲೈಟಿಂಗ್ ಕೊಡೋದು, ಒಂದು ಸೀಸನ್ ಅಲ್ಲೂ ಅದಕ್ಕೆ ಕೆಲಸ ಕೊಡೋದು, ಇದು ಮಾಡಿದಾಗ ಗಿಡಗಳು ಸ್ಟ್ರೆಸ್ ಆಗಿ ರೋಗಕ್ಕೆ ತುತ್ತಾಗಿ ಫಂಗಸ್ಗಳು ಜಾಸ್ತಿ ಅಟ್ಯಾಕ್ ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಲೈಟ್ ಕೊಡೋದ್ರಿಂದ. ಅದಕ್ಕೆ ಇನ್ನೂ ಅದನ್ನು ಮಾಡ್ಬೇಕಾ ಬಿಡ್ಬೇಕಾ ಅನ್ನೋದು ಅದು ಜಿಜ್ಞಾಸೆ ಇದೆ. ಅದ್ರ ಬಗ್ಗೆನೂ ಸ್ವಲ್ಪ ನನಗೆ ಟೈಮ್ ಇದೆ. ಈ ಟೈಮಲ್ಲಿ ನಾನು ಅದನ್ನ ಸ್ಟಡಿ ಮಾಡ್ಬೇಕಾಗಿದೆ. ನಾವು ಆಕ್ಚುಲಿ ರೋಗದ ವಿಚಾರ ಮಾತಾಡ್ಕೊಂಡು ಇಲ್ಲಿ ತನಕ ಬಂದ್ಬಿಟ್ವಿ. ಹಂಗಾಗಿ ನಾನು ಹೌದು, ಕ್ಷಮಿಸಿ ಸರ್, ಈಗ ನಾನು ಕೇಳಲೇಬೇಕು ಯಾವ್ದು ಅಂತ ಹೇಳಿದ್ರೆ ರೋಗದ ವಿಚಾರ. ನಾವು ಅವಾಗ ನಾವು ಶುರು ಮಾಡಿದ್ದು ನಾವು ಅಲ್ಲಿ ಈ ರೋಗಗಳು, ನೀವು ಕಂಡಂತ ರೋಗಗಳು, ಅದಕ್ಕೆ ನೀವು ಹೇಗೆ ಒಂದು ರೆಮಿಡಿನ ನೀವು ಕಂಡುಕೊಂಡಿದ್ದೀರಾ? ಈಗ ಇದರಲ್ಲಿ ಏನು ಅಂದ್ರೆ, ಕಾಮನ್ ಆಗಿ ನಮಗೆ ಒಂದಿಷ್ಟು ಫಂಗಸ್ಗಳು ಬರ್ತವೆ, ಇನ್ನೊಂದಿಷ್ಟು ಇನ್ಸೆಕ್ಟ್ಸ್, ಹುಳುಗಳು, ಕಾಟ, ಕೀಟಗಳು ಅವೆಲ್ಲ ಇದ್ದೇ ಇರ್ತವೆ. ಮೇಜರ್ ಅಂತ ಬಾರಿ ಹೇಳ್ಕೊಳ್ಳೋವಂಥದ್ದು ಏನೂ ಇಲ್ಲ. ಆಮೇಲೆ ಬೇಸಿಗೆನಲ್ಲಿ ಈ ಡಿಸೆಂಬರಿಂದ ಆಚೆಗೆ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗೆ ಹೋದಂಗೆ ತಾಪಮಾನ ಜಾಸ್ತಿ ಹೋಗ್ತಾ ಹೋಗುತ್ತೆ ವಾತಾವರಣದಲ್ಲಿ. ಆ ಹೀಟ್ಗೆ ಸನ್ ಬರ್ನಿಂಗ್ ಅಂತ ಆಗತ್ತಿದೆ. ಈ ಶಾಖ ಒಂದೇ ಕಡೆಗೆ ಒಂದೇ ದಿಕ್ಕಲ್ಲಿ ಬಿಸಿಲು ಬಿದ್ದು ಅದು ಸ್ಟೆಮ್ ಎಲ್ಲ ಹಳದಿಗಾಗಿ ಕೊಳತ್ಬಿಟ್ಟು, ಆ ಕೊಳತಾಗ ಫಂಗಸ್ ತಿರ್ಕೊಂಡು ಗಿಡಗಳು ಹಾಳಾಗ್ತವೆ, ಡ್ಯಾಮೇಜ್ ಆಗ್ತವೆ. ಆಮೇಲೆ ಫಂಗಸ್ ಅಟ್ಯಾಕ್ ಆಗಿ ರೋಗಕ್ಕೂ ತುತ್ತಾಗ್ತವೆ, ನಮ್ಮ ಬೆಳೆಗಳನ್ನು ವೀಕ್ ಆಗೋಗ್ತವೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ಡಿಸೆಂಬರ್ ಕಳೀತಿದ್ದಾಗೆ ನಾವು ಇದಕ್ಕೆ ಮಳೆ ವಾತಾವರಣ ಎಲ್ಲ ಮುಗ್ದಿರುತ್ತೆ, ಕಯೋಲಿನ್ ಅಂತ ಕ್ಲೇ ಪೌಡರ್ ಬರುತ್ತೆ. ಈಗ ನೀವು ಹೊಡೆದಿರುವಂತದ್ದು ವೈಟ್ ಅಂದ್ರೆ ಲೈಟ್ ರಿಫ್ಲೆಕ್ಟ್ ಆಗೋದಕ್ಕೆ. ಹೌದು, ಅದನ್ನ ನಾವು ಸ್ಪ್ರೇಯರ್ ಮೂಲಕ ಡ್ರಮ್ಮಿಗೆ ಇಷ್ಟು kg ಅಂತೇಳಿ ನಮ್ಮ ಟೆಂಪ್ರೇಚರ್ಗೆ, ನಮ್ಮ ವಾತಾವರಣಕ್ಕೆ ತಕ್ಕನಾಗಿ ನಾವು 16, 18, 20ರಿಂದ 25 kg ತನಕ ಒಂದು 200 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗೊಟಾಯಿಸ್ಬಿಟ್ಟು ಅದನ್ನ ನಾವು ಇದಕ್ಕೆ ಸ್ಪ್ರೇ ಕೊಟ್ಟು ಅದರ ವೈಟ್ ಡಸ್ಟ್ ಅದ್ರ ಮೇಲೆ ಕೂರಂಗ್ ಮಾಡಿದಾಗ ಬಿಸಿಲಿನ ತಾಪವನ್ನ ಅದು ರಿಫ್ಲೆಕ್ಟ್ ಮಾಡುತ್ತೆ. ಇದಕ್ಕೆ ನಮ್ಮ ಅಡಿಕೆ ಕೊಟ್ಟಂಗೆ ಮೈಲ್ ತುತ್ತ ಇಂಥದ್ದೇನು ಕೊಡಲ್ಲ ಅಲ್ಲ. ಅದು ಅಲ್ಲಿ ನಮಗೆ ಬೇರೆ ಕಾರಣಗಳಿಗೋಸ್ಕರ ಈ ಡಿಸೀಸ್ಗಳು ಬರುತ್ತೆ ಅಂತ ಕೊಡ್ತಾರೆ. ಹೌದು. ಇದರಲ್ಲೂ ಕೆಲವು ಡಿಸೀಸ್ ಬಂದಾಗ ನಾವು ಈ COC, ಕೆಲವು ಫಂಗಿಸೈಡ್ಗಳನ್ನ ಇದಕ್ಕೆ ಅಪ್ಲೈ ಮಾಡ್ಕೊಂಡು ಕೊಡೋದು ಕೆಲವ್ರು ಇದ್ದಾರೆ. ಆದ್ರೆ ಕೆಲವ್ರು ಏನು ಹೇಳ್ತಾರೆ, ಅದನ್ನು ಜೊತೆಯಲ್ಲಿ ಮಿಕ್ಸ್ ಮಾಡಿದ್ರೆ ಅದು ನ್ಯೂಟ್ರಲ್ ಆಗ್ಬಿಡುತ್ತೆ, ಅದನ್ನ ಸಪ್ರೇಟ್ ಆಗಿ ಕೊಡಿ, ಇದನ್ನ ಸಪ್ರೇಟ್ ಆಗಿ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಸಪ್ರೇಟ್ ಅಂತಿದ್ದಂಗೆ ನನಗೆ ಖರ್ಚುಗಳು ಡಬಲ್ ಆಗುತ್ತೆ. ಹೌದು.
ಅಂಥ ಭಾರಿ ವ್ಯತ್ಯಾಸಗಳಿಲ್ಲ ಅಂತ ನಾವು ಕಂಡ್ಕೊಂಡ್ರೆ ಯಾವುದು ಅದಕ್ಕೆ ಸೂಕ್ತವಾಗಿ ಹೊಂದುತ್ತೆ, ಯಾವ ಕಾಲದಲ್ಲಿ ನಾವು ಕೊಡ್ಬೋದು, ಎಷ್ಟು ಪ್ರಮಾಣದಲ್ಲಿ ಬೆರೆಸ್ಕೋಬೋದು. ಫಂಗಿಸೈಡ್ನೆಲ್ಲ ನಾವು ಸಾಮಾನ್ಯ 2 ಗ್ರಾಮಿಂದ 2.5 ಗ್ರಾಮ್ ಪರ್ ಲೀಟರ್ ಹಾಕಂತೀವಿ. ಇಲ್ಲೊಂದು ನಾನೊಂದು ಕ್ವಶನ್ ಕೇಳಬೇಕು, ಏನು ಅಂತ ಹೇಳಿದ್ರೆ ಆಚೆ ಎಲ್ಲ ನಮಗೆ ಅಡಿಕೆ ಗಿಡಗಳು ಕಾಣ್ತಾ ಇದೆ, ಇಲ್ಲಿ ನಿಮಗೆ ಮೇಲ್ಗಡೆ ಅಂದರೆ ಹಂತ, ನಾವು ಹಂತದ ಬಗ್ಗೆ ಮಾತಾಡೋದು ಯಾವಾಗ, ಹಂತದಲ್ಲಿ ಕೆಳಗಡೆ ಹಂತದಲ್ಲಿ ಡ್ರ್ಯಾಗನ್ ಕಾಣ್ತಾ ಇದೆ, ಮೇಲ್ಗಡೆ ಹಂತದಲ್ಲಿ ಎಲ್ಲೋ 1-2 ನಿಮಗೆ ತೆಂಗಿನ ಮರಗಳು ಕಾಣ್ತಾ ಇದ್ದಾವೆ. ಈ ನೀವು ಆಲ್ರೆಡಿ ಇದರಲ್ಲಿ ಒಂದು ಅನುಭವ ಇರೋದ್ರಿಂದ ನಾನು ನಿಮಗೆ ಕೇಳ್ತಾ ಇರೋವಂಥದ್ದು, ನೆರಳಲ್ಲಿ ಡ್ರ್ಯಾಗನ್ ಫ್ರೂಟು ಬೆಳಿಬಹುದಾ ಅಂತೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಎಷ್ಟೋ ರೈತರು ನಿಮಗೆ ಅಡಿಕೆ ತೋಟದಲ್ಲೋ ತೆಂಗಿನ ತೋಟದಲ್ಲೋ ಮಧ್ಯದಲ್ಲಿ ಇದನ್ನೇನೋ ಬೆಳೆದ್ರೆ ಅವರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಅವ್ರಿಗೆ ಅನಿಸಿರ್ಬೋದು. ಅದ್ರ ಬಗ್ಗೆ ನೀವೇ ಬೆಳೆದಿರೋದ್ರಿಂದ ನೀವು ಕಂಡಂಥ ಒಂದು ಸತ್ಯ ಏನು? ಈ ಮೊದಲು ಬೆಳೆನ ನಾವು ಯಾವ ರೀತಿಯ ಒಂದು ವಾತಾವರಣದಲ್ಲಿ ಬೆಳೆಯುತ್ತೆ ಅನ್ನೋದು, ಬೆಳೆಯನ್ನು ನಾವು ಏನು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳುವಾಗ, ನಾವು ನೋಡುವಾಗ ಮಾಹಿತಿಗಳನ್ನು ತಿಳ್ಕೊಳ್ಬೇಕಾದ ತಿಳ್ಕೊಂಡದ್ದು ಅಥವಾ ನಾವೀಗ ಮಾಡ್ತಾ ಇರೋ ಅನುಭವದಲ್ಲಿ ಹೇಳೋದಾದರೆ, ಈ ಡ್ರ್ಯಾಗನ್ ಫ್ರೂಟ್ ಅಂತಕ್ಕಂಥದ್ದು ಇದು ಡ್ರೈ ಕ್ರಾಪ್ ಆದ್ದರಿಂದ ಏನಾಗಿದೆ, ನಾವು ಇದನ್ನು ನೀರು ಅತ್ಯಂತ ಎಷ್ಟೇ ಬಂದ್ರೂ ಕೂಡ ತಡ್ಕೊಳ್ಳೋ ಹಾಗೆ ಏರ್ಮಡಿ ಮಾಡಿ ಅದ್ರ ಮೇಲೆ ಬೆಳೆಯುವಾಗ, ನಾವು ತೋಟಗಳಲ್ಲೆಲ್ಲ ಈ ರೀತಿ ಮಾಡೋಕ್ಕೆ ಹೋದರೆ ಶೀತ ಜಾಸ್ತಿ ಆಗ್ಬಿಟ್ಟು ತೋಟದ ಬೆಳೆಗಳಿಗೆ ಕೊಟ್ಟಂಗೆ ನೀರು ಇದು ಕೊಟ್ಬಿಟ್ರೆ ಈ ಗಿಡ ಹಾಳಾಗೋಗುತ್ತೆ. ಓಕೆ. ಆದ್ರಿಂದ ಇದನ್ನ ಹೊಲ ನೆಲಗಳಲ್ಲಿ ಬಯಲು ಅಂದ್ರೆ ಏನು ಪ್ಲೈನ್ ಲ್ಯಾಂಡ್ ಅಂತ ಹೇಳ್ತೀವಿ, ಅಲ್ಲಿ ಬೆಳೆಯೋದು ಬಹಳ ಸೂಕ್ತ. ಇದರಲ್ಲಿ ನಂದು ಆಕ್ಚುಲಿ ಎಲ್ಲಾ ಕಡೆನೂ ನಂದು ಹಾರ್ಟಿಕಲ್ಚರ್ ಕ್ರಾಪ್ ಕವರ್ ಮಾಡಿದ್ರಿಂದ ನಮ್ಮ ತೆಂಗು ಇತ್ತೀಚಿನ ದಿವಸಗಳಲ್ಲಿ ಕೆಲವೆಲ್ಲ ಹಾಳಾಗಿ ಹೋಗಿದ್ರಿಂದವ, ಮಳೆ ಇಲ್ದಲೆ ನೀರಿಲ್ದಲೇನೆ ಅದು ಸಾಕಷ್ಟು ಗಿಡಗಳನ್ನ ಇದರಲ್ಲೆಲ್ಲ ತೆಗೆದುಬಿಟ್ಟು ಒಂದೊಂದು ಗಿಡದ ಬೆಡ್ಡೆಗೆ ಇಲ್ಲೊಂದು ಬಾರ್ಡರ್ ಅಲ್ಲಿ ಬಿಟ್ಕೊಂಡಿದ್ದೀನಿ. ಹಾಗಾಗಿ ಇದನ್ನ ದಯವಿಟ್ಟು ಖಂಡಿತ ಬಯಲು ಹೊಲ ನೆಲದಲ್ಲೇ ಬೆಳ್ಕೊಳ್ಳಿ, ಆದಷ್ಟು ಎತ್ತರವಾದ ಪ್ರದೇಶದಲ್ಲಿ ಬೆಳ್ಕೊಳ್ಳಿ. ತಗ್ಗುವರಿನಲ್ಲಿ ಶೀತ ಆಗ್ತಕ್ಕಂಥ ಜಾಗದಲ್ಲಿ ಬೆಳಿಬೇಡಿ. ಶೀತದ ಜಾಗದಲ್ಲಿ ಬರ್ತಕ್ಕಂಥ ಜಾಗಗಳಲ್ಲಿ ಅದಕ್ಕೆ ಆದಂಥ ಬೆಳೆಗಳು ಬೇರೆ ಬೇರೆ ಇದಾವೆ. ಈಗ ತೆಂಗು, ಅಡಿಕೆ, ಜಾಯಿಕಾಯಿ ಅಂಥದ್ದೆಲ್ಲ ಬೆಳಿಬೋದು. ಇದು ದಯವಿಟ್ಟು ಯಾರು ಕೂಡ ಇದನ್ನು ಅತಿಯಾದ ಶೀತದ ಪ್ರದೇಶದಲ್ಲಿ ಬೆಳೆಯೋಕೆ ಹೋದ್ರೆ ಇದರಲ್ಲಿ ಸಕ್ಸಸ್ ಆಗಲ್ಲ. ಅಂದ್ರೆ ಈ ಬೆಳೆಗೆ ಶೀತನೂ ಬೇಡ, ನೆರಳು ಬೇಡ. ನೆರಳು ಬೇಡ, ಎರಡು ಬೇಡ. ಆದ್ರೆ ನೆರಳು ಬೇಕು, ಆದ್ರೆ ಒಂದು ಸೀಮಿತವಾಗಿ ಅಲ್ಪ ಸ್ವಲ್ಪ ಈ ಬಿಸಿಲಿನ ಸನ್ ಬರ್ನಿಂಗ್ ತಪ್ಪಿಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬೇಕಾದ್ರೆ ನಾವು ಅಲ್ಲಲ್ಲೇ ಒಂದೊಂದು ಟೆಂಪ್ರವರಿಯಾಗಿ ಗಿಡಗಳನ್ನ, ಈಗ ಅಗಸೆ ಗಿಡ, ನುಗ್ಗೆ ಗಿಡ, ಬೇರೆ ಬೇರೆ ತರದ ಆ ರೀತಿ ಗಿಡಗಳನ್ನ ಬೆಳ್ಕೊಂಡು ಹಾಲು ಮಾಡೋದ್ ಗಿಡ, ಈ ತರದ ನೆರಳು ಕೊಡ್ತಕ್ಕಂಥ ಬೇಸಿಗೆನಲ್ಲಿ ಕಂಟ್ರೋಲ್ ಮಾಡಿ ಬೆಳ್ಕೊಂಡು ಆಮೇಲೆ ಅದನ್ನ ಪ್ರೂನಿಂಗ್ ಮಾಡ್ಬಿಡ್ಬೇಕು. ಮತ್ತೆ ಬೇಸಿಗೆ ಅವತ್ತಿಗೆ ಅದು ಸ್ವಲ್ಪ ನೆರಳು ಕೊಡ್ಬೇಕು, ಸಮ್ ಪರ್ಸೆಂಟೇಜ್. ಆ ಸನ್ ಬರ್ನಿಂಗ್ ಅವಾಯ್ಡ್ ಮಾಡಕ್ ಅಷ್ಟೇ. ಅಷ್ಟು ಬಿಟ್ರೆ ತೋಟದೊಳಗೆಲ್ಲ ಇದನ್ನ ಬೆಳೆಯೋದು ಅಷ್ಟೊಂದು ಲಾಭದಾಯಕವಾದ ಕೃಷಿ ಆಗೋದಿಲ್ಲ. ಲಾಭದಾಯಕವಾಗಿ ಅಂದ್ರೆ ಬೆಳಿಬಹುದು, ಅಷ್ಟು ಇಳುವರಿ ಬರೋದಿಲ್ಲ, ಇಳುವರಿನೂ ಬರಲ್ಲ, ರೋಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದ್ರ ಬದಲು ಪ್ಲೈನ್ ಲ್ಯಾಂಡ್ ಅಲ್ಲಿ ಬೆಳೆಯೋದು ಉತ್ತಮ. ಅಲ್ಲಿಗಿಂತ ಕಡಿಮೆ ಗಿಡನೇ ಬೆಳ್ಕೊಂಡು ಹೆಚ್ಚಿಗೆ ಆದಾಯ ಮಾಡ್ಕೋಬಹುದಲ್ಲ. ಸರ್, ಈ ಹಂತದಲ್ಲಿ ನಾನು ಕೇಳಬೇಕು, ಈ ಡ್ರ್ಯಾಗನ್ ಫ್ರೂಟಿಗೆ ನಿಮಗೆ ಕಮ್ಮಿ ನೀರು ತಗೊಳುತ್ತೆ. ಅದಾದ್ಮೇಲೆ ನಿಮಗೆ ಜಾಯಿಕಾಯಿ, ಅಡಿಕೆ, ತೆಂಗು, ಅರಣ್ಯ ಒಂದು ಕೃಷಿ ಎಲ್ಲದಕ್ಕೂ ನೀರಿನ ವ್ಯವಸ್ಥೆ ನಾವು, ಯಾಕೆಂದ್ರೆ ಯಾವುದೇ ತೋಟಕ್ಕೆ ಹೋದಾಗ್ಲೂ ನಾವು ಫಸ್ಟ್ ಕೇಳೋಂಥದ್ದೇ ನೀರು. ನೀರಿನ ವ್ಯವಸ್ಥೆ ನಿಮ್ಮಲ್ಲಿ ಹೇಗಿದೆ? ಕೃಷಿ ಹೊಂಡಗಳಿದಾವ ಅಥವಾ ಬೋರ್ವೆಲ್ಸ್ ಇದೆಯಾ? ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ನಾನು ಕೃಷಿಗೆ ಬಂದಾಗ ಸಮೃದ್ಧವಾದ ಮಳೆಗಾಲ ಇತ್ತು. 9 ತಿಂಗಳು ಮಳೆಗಾಲ, 3 ತಿಂಗಳು ಬೇಸಿಗೆ ಅಂತಿತ್ತು. ಯಾಕೆಂದ್ರೆ ನಾನು 42 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. 4 ದಶಕಗಳನ್ನು ದಾಟಿ ಹೋಗಿದೆ. ಆದ್ರೆ ಇತ್ತೀಚಿನ 25 ವರ್ಷದ ಹಿಂದಿನಿಂದ 27-28 ವರ್ಷದಿಂದ ಏನಾಗ್ತಾ ಇದೆ ಅಂದ್ರೆ, ಪ್ರಕೃತಿನಲ್ಲಿ ಬಹಳ ವ್ಯತ್ಯಾಸಗಳಾಗಿ 9 ತಿಂಗಳು ಬೇಸಿಗೆ, 3 ತಿಂಗಳು ಮಳೆಗಾಲ ಅನ್ನೋ ಹಂಗಾಗಿದೆ. ಹೌದು. ಯಾವ ಕೆರೆ ಕಟ್ಟಿಗಳು ನಮ್ಮಲ್ಲಿ ನೀರು ಬರಲಾರದಂತ ಸ್ಥಿತಿ ಮುಟ್ಟಿದೆ, ಅಷ್ಟು ಕಡಿಮೆ ಆಗ್ತಾ ಇದೆ ಮಳೆ. ಈ ಪರಿಸ್ಥಿತಿನಲ್ಲಿ ಈಗ ಇತ್ತೀಚಿನ 28 ವರ್ಷಗಳ ಇತಿಹಾಸ ತಗೊಂಡ್ರೆ ನಾವು ಈಗ 4ನೇ ವರ್ಷದಲ್ಲಿ ಮತ್ತೆ ಕಳೆದ ವರ್ಷ ಮಾತ್ರ ನಾವು ಭೂಮಿ ಮೇಲೆ ನೀರು ಓಡಾಡಿದ್ದನ್ನ ನೋಡಿದ್ವು. ಗುಂಡಿಗೊಟ್ಟರಲ್ಲಿ, ಕೆರೆ ಕಟ್ಟೆಯಲ್ಲಿ ಸ್ವಲ್ಪ ನೀರು ನೋಡಿದ್ವು. ಒಂದು ವರ್ಷ ಬರಗಾಲ, ಒಂದು ವರ್ಷ ಮಳೆ ಬರುತ್ತೆ. ಹೀಗಾಗಿ ನಾವು ನಿಂತಿರೋದೇ, ನಮ್ಗೆ ಯಾವುದೇ ನೀರಾವರಿ ಮೂಲ ಸೌಕರ್ಯ, ಯಾವುದೇ ವ್ಯವಸ್ಥೆನೂ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಾವು ಕಂಡಿಲ್ಲ. ನಮ್ಮೂರಿಗೆ ಯಾವ ಕೆರೆ ಕಟ್ಟೆನೂ ಇಲ್ಲ, ಇಲ್ಲಿ ಕೆರೆನೇ ಇಲ್ಲ ನಮಗೆ. ಹಿಂಗಾಗಿ ಏನಾಗಿದೆ, ನಾವು ಮಳೆ ಆಶ್ರಿತದಲ್ಲೇ ನಾವು ಏನು ವ್ಯವಸಾಯವನ್ನ ಮಾಡಬೇಕಾಗಿದೆ. ಇಂಥ ಕಷ್ಟ ಪರಿಸ್ಥಿತಿನಲ್ಲಿ ನಾನು ಆಗಲೇ ಬೆಳೆಗಳನ್ನ ಪರಿಚಯ ಮಾಡ್ಕೊಂಡಾಗ ನಾನು ಹೇಳಿದ್ದು 4 ಬೆಳೆಗಳನ್ನ ನೀರಾವರಿ ಆಶ್ರಿತದಲ್ಲಿ ಬೆಳೀತಾ ಇದ್ದೀನಿ, ಇನ್ನೊಂದು 4 ಬೆಳೆಗಳನ್ನ ಖುಷ್ಕಿ ಆಧಾರಿತವಾಗಿ ಮಳೆ ಆಶ್ರಿತದಲ್ಲೂ ಬೆಳೀತಾ ಇದ್ದೀನಿ. ಇತ್ತೀಚೆಗೆ ಮಳೆಗಾಲ ಎಷ್ಟು ಕಮ್ಮಿ ಆಯಿತು, 1000 ಅಡಿ ಬೋರ್ವೆಲ್ಗೆ ಹೋದಾಗ ನೀರೇ ಕಮ್ಮಿಯಾಗಿ ನಾನು ಕೃಷಿಯಿಂದನೇ ಆಚೆ ಹೋಗಬೇಕಾಗುತ್ತೆ. ತೆಂಗು, ಅಡಿಕೆ, ಜಾಯಿಕಾಯಿ ಮತ್ತು ಪೆಪ್ಪರು ಇಂಥದ್ದೆಲ್ಲ ಸಾಕಷ್ಟು ಕಳ್ಕೊಂಡೆ ಅನ್ನೋ ಲೆಕ್ಕಕ್ಕೆ ಅತಿ ಕಡಿಮೆ ನೀರಲ್ಲಿ ಬೆಳೆಯೋದು ಯಾವುದಪ್ಪ ಅಂತಂದರೆ ಡ್ರ್ಯಾಗನ್ ಫ್ರೂಟು ಅಂತ ಗೊತ್ತಾಯಿತು. ಹಾಗಾಗಿ ಅದನ್ನು ಒಂದು ಹೊಸದಾಗಿ ಪ್ರಯತ್ನ ಮಾಡೋಣ ಅಂತ ನೋಡಿದೆ. ಈಗ 25 ವರ್ಷದಿಂದ ವೆನಿಲಾನು ಬೆಳೆದಿದ್ದೆ. ವೆನಿಲಾ ಒಂದು ಕಾಲದಲ್ಲಿ ಮಾರ್ಕೆಟೇ ಬಿದ್ದು ಹೋಗ್ಬಿಟ್ಟು ಏನೂ ಇಲ್ಲ ಅನ್ನೋದು 4000 ರೂಪಾಯಿ ದಸಿ ಬೀನ್ಸು ಬರೀ 40 ರೂಪಾಯಿಗೆ ಬಂದು ಅಲ್ಲೂ ಕೈ ಸುಟ್ಕೊಂಡಿದ್ದೀನಿ. ಯಾವುದೇ ಒಬ್ಬ ಉದ್ಯಮಿಗಾಗಲಿ, ಇಂಡಸ್ಟ್ರಿಯಲಿಸ್ಟ್ಗಾಗಲಿ ಅಥವಾ ಬಿಸ್ನೆಸ್ ಮನ್ಗಾಗಲಿ, ಯಾವುದೇ ಫೀಲ್ಡಲ್ಲಿ ಹೋದ್ರೂ ಕೂಡ, ಕೃಷಿಕಂಗೆ ಆಗಲಿ, ಯಾರಿಗೆ ಒಬ್ಬ ವಿದ್ಯಾರ್ಥಿಗೆ ಆಗಲಿ, ಅದೃಷ್ಟ ಅನ್ನೋದು ಕೂಡ ಅವನಿಗೆ ಒಲಿದು ಬರಬೇಕು.
ಹೌದು. ಅದೃಷ್ಟ ಇಲ್ಲದೆ ಇದ್ರೆ ಅದು ಮೇಜರ್ ಪಾರ್ಟ್ ರೋಲ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ನನ್ನ ಒಂದು ಕೃಷಿ ಅನುಭವದಲ್ಲಿ 40 ವರ್ಷದೊಳಗೆ ಅನ್ಕೊಂಡಿದ್ದೀನಿ. ಈಗೇನೋ ದೇವರು ಉತ್ತಮವಾಗಿ ನನಗೆ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾನೆ. ಇರೋ ನೀರನ್ನೆಲ್ಲ ನಾನು ಮೊದಲಿಂದಲೂ ಯಾವುದೇ ಥರದ ನೀರನ್ನು ನಾನು ಅನ್ನೆಸರಿಯಾಗಿ ಫ್ಲಡ್ ಇರಿಗೇಷನ್ ಮಾಡೋ ಸಿಸ್ಟಮ್ನೇ ಇಟ್ಕೊಂಡಿಲ್ಲ. ಮುಂಚೆ ಎಲ್ಲ ಕಬ್ಬು ಭತ್ತ ಇಂಥದ್ದೆಲ್ಲ ಬೆಳೆದೆ, ಗೋಧಿ ಇದನ್ನೆಲ್ಲ. ಆದರೆ ಇತ್ತೀಚಿನ ವರ್ಷಗಳು ಬರಗಾಲ ಸ್ಥಿತಿಗೆ ತುತ್ತಾದಾಗ ನಾನು ಎಲ್ಲವನ್ನೂ ಕೂಡ 35 ವರ್ಷದಿಂದ ಉತ್ತಮವಾದ ಸ್ಥಿತಿನಲ್ಲಿ ಇದ್ದಾಗಲೇ ಎಲ್ಲ ನಂದು 15 ಎಕರೆ ಪ್ರದೇಶನೂ ನಾನು ಹನಿ ನೀರಾವರಿ ಪದ್ಧತಿನಲ್ಲಿ, ಅದು ಬಿಟ್ಟರೆ ಸ್ಪ್ರಿಂಕ್ಲರು, ಈ ಥರ ತುಂತುರು ನೀರಾವರಿನಲ್ಲಿ ಉಪಯೋಗಿಸ್ಕೊಂಡು ನಾನು ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಮತ್ತು ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಬೋರ್ವೆಲ್ ರೀಚಾರ್ಜಿಂಗ್ ಮಾಡಿಕೊಂಡು ಮತ್ತು ಇಳಿಜಾರಿಗೆ ಅಡ್ಲಾಗಿ ಉಳುಮೆ ಮಾಡ್ಕೊಂಡು ಭೂಮಿಲಿ ನೀರು ಹಿಂಗಿಸೋವಂಥ ವ್ಯವಸ್ಥೆ ಮಾಡಿ ಮತ್ತು ಸಾವಯವ ಕೃಷಿಗೆ ಹೆಚ್ಚಿಗೆ ಒತ್ತು ಕೊಟ್ಟು ನಾನು ಎಲ್ಲ ಬೆಳೆಗಳನ್ನು ಕಾಪಾಡ್ಕೊಂಡು ಬಂದಿರೋದ್ರಿಂದ ನೈಸರ್ಗಿಕವಾಗಿ ನನ್ನ ತೋಟನ ಅತ್ಯುತ್ತಮ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಾನು ಹೇಳಲ್ಲ, ನೋಡಿದವರು ಇಲ್ಲಿ ಬಂದವರು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಈ ಥರದ ಕೃಷಿಗೆ ಹೆಚ್ಚಿಗೆ ಒಲವು ಕೊಟ್ಟರೆ ಬಹುಶಃ ಎಲ್ಲರಿಗೂ ಸುಲಭ ಆಗುತ್ತೆ ಅಂತ ನನಗನ್ಸುತ್ತೆ. ನಾನು ಇಲ್ಲಿವರೆಗೂ ನನ್ನ ಸಮಗ್ರ ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ, ನನ್ನ ಏಳು ಬೀಳುಗಳ ಬಗ್ಗೆ ಪ್ರತಿಯೊಂದನ್ನು ತಮಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಆದರೂ ಕೂಡ ಈ ವ್ಯವಸಾಯ 4 ದಶಕದಿಂದ ಮಾಡ್ಕೊಂಬಂದಿದ್ದನ್ನು ಕೇವಲ ಕೆಲವೇ ನಿಮಿಷಗಳಲ್ಲಿ ನಾನು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಎಲ್ಲರಿಗೂ ಮನನೂ ಮುಟ್ಟೋದಿಲ್ಲ, ಮನಸ್ಸಿಗೂ ತೃಪ್ತಿ ಆಗೋದಿಲ್ಲ. ಹಾಗಂತೇಳಿ ಇದು ಇವತ್ತಿನ ಕಾಲ ಪ್ರಪಂಚ ತುಂಬ ಬದಲಾವಣೆ ಆಗಿದೆ. ಕೂತಿದ್ದ ಜಾಗದಿಂದಲೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ರೈತರುಗಳನ್ನು ಸಂಪರ್ಕಿಸ್ಬೋದು, ಏನು ಬೇಕಾದ್ರೂ ಮಾಹಿತಿಗಳನ್ನು ಪಡ್ಕೋಬೋದು. ಇದನ್ನು ಒಂದು ಬಿಡುವಿನ ವೇಳೆ ರಾತ್ರಿ 8 ಗಂಟೆ ಹೊತ್ತಿನಲ್ಲಿ ಅಥವಾ ಅದ್ರ ಮೇಲೆ ನನಗೆ ಮಾಡಿದರೆ ಸ್ವಲ್ಪ ಬಿಡುವು ತೊಗೊಂಡಿರ್ತೀನಿ, ಅಥವಾ ಅವಾಗ ನನ್ನ ಹಿಂದೆ ಮುಂದೆ ನಮ್ಮ ಟೈಮ್ಗಳನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾವು ಅದನ್ನು ಏನು ಬೇಕಾದ್ರೂ ನನ್ನ ಬೆಳೆಗಳ ಬಗ್ಗೆ ಆಗಲಿ ಮಾಹಿತಿ ನನಗೆ ಗೊತ್ತಿದ್ದನ್ನು ಹೇಳೋಕ್ಕೆ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ತಿಳಿಸ್ತೀನಿ. ಸೊ ಹೆಚ್ಚಿನ ವಿಚಾರಗಳು ಬೇಕಾಗಿದ್ದಲ್ಲಿ ನನಗೆ ದೂರವಾಣಿ ಸಂಖ್ಯೆ ನಾನು ಕೊಟ್ಟಿರ್ತೀನಿ. ಅದನ್ನು ನೀವು ಸಂಪರ್ಕಿಸಿ ನನ್ನ ಜೊತೆ ಮಾತಾಡಿದರೆ ವಿಷಯಗಳನ್ನು ತಿಳ್ಕೊಂಡು ಇದರಲ್ಲಿ ಅವಶ್ಯಕತೆ ಇರ್ತಕ್ಕಂಥವ್ರು ಅಥವಾ ಈ ಬೆಳೆಗಳನ್ನು ಮಾಡಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ಕೆಲವು ಪರಿಹಾರಗಳನ್ನು ಅಥವಾ ಕೆಲವು ವಿಷಯಗಳನ್ನು ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.